ಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ. ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಯಂ ಪ್ರೌರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಸಾಲಂಕಾರಕಕಾವ್ಯನಾಟಕಕಲಾಕಾಣಾದಪಾತಂಜಲ ತ್ರಯ್ಯರ್ಥಸ್ಮೃತಿಜೈಮಿನೀಯ ಕವಿತಾ ಸಂಗೀತಪಾರಂಗತಃ. ವಿಪ್ರಕ್ಷತ್ರವಿಡಂಗ್ರಿಜಾತಮುಖರಾನೇಕಪ್ರಜಾಸೇವಿತಃ. ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮದ್ಭಾಗವತೆ ಏಕಾದಶಸ್ಕಂದೆ ಉತ್ತರಾರ್ಧಭಾಗೆ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ಭಾಗವತದ ಏಕಾದಶ ಸ್ಕಂದದ ಉತ್ತರಾರ್ಧ ಭಾಗವನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ. ಉದ್ಧವನ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಬಂದ ಕೃಷ್ಣ ಪರಮಾತ್ಮ. ಅದರಲ್ಲಿ ಉದ್ಧವನ ಪ್ರಶ್ನೆ, ನಿನ್ನ ವಿಭೂತಿ ರೂಪ ಅನೇಕ ಪದಾರ್ಥಗಳಲ್ಲಿ ಜೀವಿಗಳಲ್ಲಿ ಇದೆ ಅನ್ನೋದನ್ನು ಕೇಳಿದ್ದೀವಿ. ಭಗವದ್ಗೀತೆಯಲ್ಲಿ ಅದನ್ನೆಲ್ಲ ತಿಳಿಸಿಕೊಟ್ಟಿದ್ದೀಯ ಸ್ವಾಮಿ. ನನಗೆ ಅನೇಕ ವಿಷಯಗಳ ತಿಳಿಯುವ ಬಯಕೆಯಾಗಿದೆ, ಅವೆಲ್ಲವನ್ನು ಕೂಡ ತಾನು ತಿಳಿಸ್ಕೊಡ್ಬೇಕು ಸ್ವಾಮಿ ಅಂತ ಪರಮಾತ್ಮನ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ಎಲ್ಲ ವಿಚಾರವನ್ನು ಹೇಳ್ತಾ ಬಂದ ಪರಮಾತ್ಮ, ಎಲ್ಲೆಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ. ಕೊನೆಯದಾಗಿ ಪರಮಾತ್ಮ ಹೇಳ್ದ, ಎಲ್ಲಿ ಏನಾದರೂ ವಿಶಿಷ್ಟವಾದಂತಹ ಮಹತ್ವವನ್ನು ನೀವು ಗಮನಿಸಿದರೆ ಅಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ತಿಳಿಯಿರಿ ಅಂತ. ಇದಾದ ನಂತರದಲ್ಲಿ ವರ್ಣಾಶ್ರಮ ಧರ್ಮಗಳು, ಹಾಗೆಯೇ ಅನೇಕ ವರ್ಣಗಳೆಲ್ಲ ನೀ ಏನು ಸೃಷ್ಟಿ ಮಾಡಿದ್ದೀಯ, ಚಾತುರ್ವರ್ಣೆಮ್ಮಯ ಸೃಷ್ಟಮಂತೆಲ್ಲ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದೀಯ ಅದನ್ನೆಲ್ಲ ತಿಳಿಸಿಕೊಡು ಅಂತಂದಾಗ ಅದನ್ನು ತಿಳಿಸಿದ್ದಾನೆ ಪರಮಾತ್ಮ. ಪ್ರಧಾನವಾಗಿ ಬ್ರಹ್ಮಚರ್ಯಾಶ್ರಮ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸಾಶ್ರಮ ಅವುಗಳಲ್ಲಿರುವಂತಹ ಧರ್ಮಗಳೇನು ಅಂತ ತಿಳಿಸಲಿಕ್ಕೆ ಹೊರಟಿದ್ದಾನೆ. ಮೊದಲು ಎಲ್ಲಿಂದ ಈ ಬ್ರಹ್ಮಚರ್ಯ ಆಶ್ರಮ ಬಂದಿರುವಂಥದ್ದು, ಗಾರ್ಹಸ್ಥ ಆಶ್ರಮ ಎಲ್ಲಿಂದ ಬಂದಿರುವಂಥದ್ದು, ವಾನಪ್ರಸ್ಥ ಹಾಗೂ ಸನ್ಯಾಸ ಇಲ್ಲಿಂದ ಬಂತು ಅನ್ನೋದನ್ನು ಆರಂಭದಲ್ಲಿ ತಿಳಿಸಿದ. ತನ್ನ ಕಟಿಪ್ರದೇಶದಿಂದ ಗೃಹಸ್ಥಾಶ್ರಮ ಅನ್ನುವಂಥದ್ದು ಅಭಿವ್ಯಕ್ತವಾಗಿದೆ ಅಂತಂದ ಪರಮಾತ್ಮ. ಎದೆಯ ಕೆಳಭಾಗದಿಂದ ಬ್ರಹ್ಮಚರ್ಯಾಶ್ರಮ ಅನ್ನುವಂಥದ್ದು ಅಭಿವ್ಯಕ್ತವಾಗಿದೆ. ಪರಮಾತ್ಮನ ಎದೆ ಭಾಗದಿಂದ, ಎದೆ ಭಾಗ ಬೇರೆ, ಎದೆಯ ಕೆಳಗಿನ ಭಾಗ ಬೇರೆ, ಎದೆಯ ಭಾಗದಿಂದ ವಾನಪ್ರಸ್ಥಾಶ್ರಮ, ಪರಮಾತ್ಮನ ಶಿರಸ್ಸಿನಿಂದ ಸನ್ಯಾಸಾಶ್ರಮ ಅಭಿವ್ಯಕ್ತವಾಗಿದೆ ಅಂತ ತಿಳಿಸಿದ್ದಾನೆ. ಅದಾದ ಮೇಲೆ ವರ್ಣಗಳು ಅಂತೇನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವುಗಳ ಲಕ್ಷಣಗಳೇನು ಅಂತ ತಿಳಿಸಿದ. ನಿನ್ನೆ ದಿನ ಬ್ರಾಹ್ಮಣರ ಲಕ್ಷಣ ಏನು ಅನ್ನೋದನ್ನು ಪರಮಾತ್ಮ ಏನು ತಿಳಿಸಿದ್ದಾನೆ ಅನ್ನುವಂಥ ವಿಚಾರವನ್ನು ಶ್ರವಣ ಮಾಡಿದ್ವಿ. ಶಮಃ ದಮಃ, ಪರಮಾತ್ಮನನ್ನು ಸದಾ ಚಿಂತನೆ ಮಾಡುವವರಾಗಿರಬೇಕು, ಶುಚಿಯಾಗಿರಬೇಕು, ವಾತಾವರಣವೂ ಶುಚಿಯಾಗಿರಬೇಕು, ವಸ್ತ್ರವೂ ಶುಚಿಯಾಗಿರಬೇಕು, ದೇಹವೂ ಶುಚಿಯಾಗಿರಬೇಕು, ಆಂತರಿಕವಾಗಿಯೂ ಶುಚಿಯಾಗಿರಬೇಕು. ಇದು ಬ್ರಾಹ್ಮಣನ ಲಕ್ಷಣ. ಯಾವುವು ನಮ್ಮಲ್ಲಿ ಇಲ್ಲವೇ ಇಲ್ಲ, ವ್ಯತಿರಿಕ್ತವಾಗೇ ಇದ್ದೀವಿ ನಾವು. ಏನು ಬ್ರಾಹ್ಮಣರು ಅಂತ ಹೇಳ್ಕೊಳ್ಬೇಕು, ಅರ್ಥ ಆಗೋದಿಲ್ಲ.
ಕ್ಷಾಂತಿ ಆರ್ಜವಂ, ಕ್ರೋಧ ಇರಬಾರದು, ಸಿಟ್ಟು ಮಾಡ್ಕೊಳ್ಬಾರ್ದು ಅಂತಾರೆ. ಕ್ರೋಧ ಬೇರೆ, ಕೋಪ ಬೇರೆ. ನಿನ್ನೆ ಅದನ್ನು ಗಮನಿಸಿದ್ವಿ ನಾವು. ಕೋಪ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಆ ಕೋಪ ಧೂಪಕ್ಕೆ ಸಮಾನವಾಗಿರಬೇಕು ಅಂತಾರೆ. ಈಗ ಧೂಪಾರತಿಯನ್ನು ಮಾಡ್ತೇವೆ ದೇವರಿಗೆ. ಧೂಪಾರತಿಯನ್ನು ಮಾಡುವಾಗ ಆ ದಶಾಂಗ ಏನು ಹಾಕಿರ್ತೇವೆ, ಒಂದು ಕ್ಷಣ ಇರುತ್ತೆ ಅಷ್ಟೇ, ಹೊಗೆ ಬಿಡುತ್ತೆ. ಆಮೇಲೆ ಅದು ಅಷ್ಟೇ ಸಮಯದಲ್ಲೇ ಕೋಪ ಇದ್ದು ಶಾಂತವಾಗಿ ಹೋಗಬೇಕು. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿಯ ಮೇಲೆ ಕೋಪ ಬಂತು ಅಂದ್ಕೊಳ್ಳಿ. ಆ ವ್ಯಕ್ತಿ ಬಂದು ಕ್ಷಮಾಪಣೆಯನ್ನು ಕೇಳಿದರೆ ಕೂಡಲೇ ಆ ಕೋಪ ಶಾಂತವಾಗಿಬಿಡಬೇಕು. ಇದು ಉತ್ತಮ ಜನರಿಗೆ ಆಗತ್ತೆ ಅಂತಾರೆ. ಉತ್ತಮ ಕ್ಷಣ ಕೋಪಸ್ಯ, ಒಂದೇ ಕ್ಷಣದಲ್ಲಿ ಕೋಪ ಇರುತ್ತೆ, ನಾಶವಾಗಿ ಹೋಗುತ್ತೆ. ಆದರೆ ಅಧಮಾಧಮ ಜನ ಏನಿರ್ತಾರೆ, ಮರಣಾಂತಾನಿ ವೈರಾಣಿ, ಕೊನೆ ಮರಣ ಆಗೋವರೆಗೂ ಕೂಡ ಇದೇ ವಿಚಾರವನ್ನೇ ಮಾಡ್ತಾ ಇರ್ತಾರಂತೆ. ಹಾಗೇತನವೇ, ನನಗಿಷ್ಟು ತೊಂದರೆ ಕೊಟ್ಟಿದ್ದೀಯಾ, ನಾನು ಪ್ರತಿಯಾಗಿ ತೊಂದರೆ ಕೊಡ್ತೇನೆ, ಇದೇ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ಇದು ಅಧಮಾಧಮಜರ ಲಕ್ಷಣ ಅಂತ ತಿಳಿಬೇಕು. ಮದ್ಭಕ್ತಿಶ್ಚ ದಯಾ ಸತ್ಯಂ, ಎಲ್ಲ ಪ್ರಾಣಿಗಳ ಮೇಲೆ ದಯೆ, ಎಲ್ಲ ಜನರ ಮೇಲೆ ದಯೆ. ಹೀಗೆ ದಯೆಯನ್ನು ತೋರ್ತಾರೆ ಬ್ರಾಹ್ಮಣರಾಗಿರ್ತಕ್ಕಂಥವ್ರು. ಸತ್ಯಂ, ಸತ್ಯವಾಗಿರುವಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಇದೆಲ್ಲ ಬ್ರಾಹ್ಮಣನ ಲಕ್ಷಣ ಅಂತ ತಿಳಿಸಿದರು. ಇದೆಲ್ಲವೂ ಕೂಡ ಪೂರ್ವಕಥಾನುವಾದ. ಇವತ್ತಿನ ದಿನ ಗಮನಿಸಿ, ಕ್ಷತ್ರಿಯರ ಲಕ್ಷಣ ಏನು ಅಂತ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ. ತೇಜೋ ಬಲಂ ಧೃತಿಶೌರ್ಯಂ ತಿತಿಕ್ಷೌದಾರ್ಯಮುದ್ಯಮ ಸ್ಥೈರ್ಯಂ ಬ್ರಹ್ಮಣ್ಯಮೈಶ್ವರ್ಯಂ ಕ್ಷತ್ರ ಪ್ರಕೃತಯಸ್ತ್ವಿಮಾಹ. ಕ್ಷತ್ರ ಪ್ರಕೃತಯ ಇವೆಲ್ಲವೂ ಕೂಡ ಕ್ಷತ್ರಿಯರ ಸ್ವಭಾವ ಅಥವಾ ಕ್ಷತ್ರಿಯರ ಲಕ್ಷಣಗಳು. ಯಾವುದು ಅಂದರೆ ತೇಜ, ಅಲ್ಲಿಂದ ಆರಂಭ ಮಾಡ್ತಾರೆ. ಒಳ್ಳೆಯ ತೇಜಸ್ಸಿನಿಂದ ಕೂಡಿರ್ತಾರಂತೆ ನೋಡಿ. ಬಾಹುವಿನಲ್ಲಿ, ತೋಳಿನಲ್ಲಿ ಹೆಚ್ಚು ಬಲ ಇರುತ್ತೆ ಇವರಿಗೆ. ಧೃತಿ, ಧೈರ್ಯವಂತರಾಗಿರ್ತಾರೆ. ಧೈರ್ಯ ಎಲ್ಲರಿಗೂ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ಎಲ್ಲ ಕಡೆಗೂ ಜಯವನ್ನು ತಂದುಕೊಡುವಂಥದ್ದು ಧೈರ್ಯ. ಆ ಧೈರ್ಯ ಇವರಲ್ಲಿ ಹೆಚ್ಚಾಗಿರುತ್ತೆ. ತಿತಿಕ್ಷಾ, ತಿತಿಕ್ಷಾ ಅಂತಂದರೆ ತಾಳ್ಮೆ ಹೆಚ್ಚಿರುತ್ತಂತೆ ಇವರಲ್ಲಿ. ಬ್ರಾಹ್ಮಣರಲ್ಲಿ ತಾಳ್ಮೆ ಕಡಿಮೆ, ಆದರೆ ಕ್ಷತ್ರಿಯರಲ್ಲಿ ತಾಳ್ಮೆ ಹೆಚ್ಚು. ಅದಕ್ಕೆ ನಾವು ದೃಷ್ಟಾಂತವನ್ನು ಗಮನಿಸೋದು ಅಂತಾದರೆ ಕರ್ಣನ ಒಂದು ಪ್ರಸಂಗವನ್ನು ನಾವು ತಿಳಿಬಹುದು. ಕರ್ಣ ಪರಶುರಾಮ ದೇವರ ಬಳಿ ಬಂದು ವಿಶೇಷವಾಗಿ ಎಲ್ಲ ಶಾಸ್ತ್ರದ ಅಧ್ಯಯನವನ್ನೆಲ್ಲ ಮಾಡಿದ. ಇನ್ನೇನು ಗುರುಕುಲದಲ್ಲಿ ಏನು ಶಿಕ್ಷಣವನ್ನು ಪಡಿಬೇಕಿತ್ತೋ ಎಲ್ಲ ಶಿಕ್ಷಣ ಪೂರ್ತಿಯಾಗಿದೆ. ಗುರುಗಳು ಆಶೀರ್ವಾದವನ್ನು ಮಾಡ್ತಾರೆ. ವಿಜಯೀ ಭವ, ನೀನು ಇಲ್ಲಿಂದ ಹೊರಡು ಅಂತಂದರು. ಸರಿ ಅಂತ ಹೋಗಿ ಬರ್ತೇನೆ ಅಂತ ಹೊರಟಿದ್ದಾನೆ. ಅವನಿಗೆ ಗುರುಕುಲದಲ್ಲಿ ತಾನು ಇಷ್ಟು ದಿನಗಳ ಕಾಲ ಏನು ಕಳೆದಿದ್ನೋ ಅವೆಲ್ಲವನ್ನು ಮೆಲುಕು ಹಾಕ್ತಾ ಇದ್ದಾನೆ. ಇಲ್ಲೇ ಭೋಜನ ಶಾಲೆಯಲ್ಲಿ ನನ್ನ ಸ್ನೇಹಿತರ ಜೊತೆಗೆ ನಾನೆಲ್ಲ ಊಟ ಮಾಡ್ತಾ ಇದ್ದೆ, ಇಲ್ಲಿ ನನ್ನ ಗುರುಗಳು ಪಾಠ ಮಾಡ್ತಾ ಇದ್ರು. ಹೀಗೆಲ್ಲ ಪರಿಸರವನ್ನೆಲ್ಲ ಗಮನಿಸಿ ಸಂತೋಷಪಟ್ಟು ಕೊನೆಗೆ ಒಮ್ಮೆ ಗುರುಗಳ ದರ್ಶನವನ್ನು ಮಾಡಿ ಹೋಗೋಣ ಅಂತ ಬಂದಿದ್ದಾನೆ. ಗುರುಗಳು ಆವಾಗ ವಿಶ್ರಾಂತಿಯನ್ನು ಪಡಿತಾ ಇದ್ರಂತೆ. ನೆಲದಲ್ಲೇ ತಲೆಯನ್ನು ಇಟ್ಟು ವಿಶ್ರಾಂತಿ ಪಡಿತಾ ಇದ್ದಾನೆ. ಅಂದುಕೊಳ್ತಾನೆ ಕರ್ಣ, ಇನ್ನೇನು ಗುರುಕುಲದಿಂದ ಹೋಗ್ತಾ ಇದ್ದೀನಿ, ಗುರುಗಳಿಗೆ ಸೇವೆ ಮಾಡುವಂಥ ಒಂದು ದೊಡ್ಡ ಭಾಗ್ಯ ದೊರಕಿತು ನನಗೆ. ಏನು ಸೇವೆ? ಗುರುಗಳು ವಿಶ್ರಾಂತಿ ಪಡಿತಾ ಇದ್ದಾರೆ. ಗುರುಗಳ ಶಿರಸ್ಸಿಗೆ ನನ್ನ ಕಾಲನ್ನು, ತೊಡೆಯನ್ನು ತಲೆದಿಂಬನ್ನಾಗಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಭಾಗ್ಯ. ಹಾಗೆ ಮಾಡ್ದವನು. ಗುರುಗಳ ಶಿರಸ್ಸನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅವರಿಗೆ ಅನುಕೂಲ ಆಗೋ ಹಾಗೆ ಸೇವೆಯನ್ನು ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಒಂದು ಕೀಟ ಬರುತ್ತೆ. ಮಹಾಭಾರತ ಇದನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಒಂದು ಕೀಟ ಬಂದು ಇವನ ತೊಡೆಯನ್ನು ಚೆನ್ನಾಗಿ ಕಚ್ತಾ ಇದೆ. ಅದು ತೊಡೆಯನ್ನು ಚೆನ್ನಾಗಿ ಕಚ್ತಾ ಇದೆ. ಎಷ್ಟು ಕಚ್ಚಿದೆ ಅಂತಂದರೆ ಆ ತೊಡೆಯಿಂದ ರಕ್ತ ಹರಿದು ಬರ್ತಾ ಇದೆ. ಒಳಗಡೆ ಇರುವಂಥ ಮಾಂಸವನ್ನು ಭಕ್ಷಣೆ ಮಾಡ್ತಾನೇ ಇದೆ ಅದು. ಆದರೂ ಅವನು ತೊಡೆಯನ್ನು ಅಲ್ಲಾಡಿಸಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಅಂತಂದರೆ ನಾನೇನಾದರೂ ತೊಡೆಯನ್ನು ಅಲ್ಲಾಡಿಸಿದರೆ ಗುರುಗಳ ವಿಶ್ರಾಂತಿಗೆ ಭಂಗ ಉಂಟಾಗತ್ತೆ, ಅದಕ್ಕೆ ನಾನು ತೊಡೆ ಅಲ್ಲಾಡಿಸೋದು ಬೇಡ ಅಂತ ಅಂದುಕೊಂಡೆ. ಎಂಥ ತಿತಿಕ್ಷೆ ಇದೆ ನೋಡಿ ಇವನಲ್ಲಿ, ದೊಡ್ಡ ತಿತಿಕ್ಷೆ. ಆದರೆ ಆ ರಕ್ತ ಏನಿದೆ ಅದು ಹರಿದು ಗುರುಗಳ ಶರೀರಕ್ಕೆ ತಾಕಿತು. ಶರೀರಕ್ಕೆ ತಾಕಿದಾಗ ಎಚ್ಚರ ಆಯಿತು ಗುರುಗಳಿಗೆ. ಎಚ್ಚರ ಆದಾಗ ನೋಡ್ತಾರೆ ಅವನ ತೊಡೆ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿ ಹೋಗಿದೆ. ಬೇರೆ ಯಾರಾದರೂ ಪರಶುರಾಮನ ಸ್ಥಾನದಲ್ಲಿ ಇದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಎಂಥ ಒಳ್ಳೆಯ ಶಿಷ್ಯನೋ ನೀನು, ಗುರುಗಳಿಗೆ ನಿದ್ರಾಭಂಗ ಆಗತ್ತೆ ಅಂತ ಎಷ್ಟು ಸಹನ ಮಾಡಿದ್ದೀಯ ನೀನು, ನೀನು ಭಾರಿ ಅನುಗ್ರಹ ಮಾಡ್ತೇನೆ ಅಂತಂದು ಆಶೀರ್ವಾದ ಮಾಡೋದು, ಅನುಗ್ರಹ ಮಾಡೋದೆಲ್ಲ ಮಾಡ್ತಾರೆ. ಆದರೆ ಪರಶುರಾಮ ದೇವರಿಗೆ ವಿಪರೀತವಾಗಿ ಕೋಪ ಬಂತು. ತುಂಬ ಚೆನ್ನಾಗಿ ಕೋಪ ಬಂದಿದೆ. ಯಾಕೆ ಕೋಪ ಬಂತು ಅಂತಂದರೆ
ಈ ತಿತಿಕ್ಷಾ ಗುಣ ಏನಿದೆ ನೋಡಿ, ಭಾಗವತದ ಏಕಾದಶ ಸ್ಕಂದಲ್ಲಿ ಬಂದಿರುವಂತಹ ವಿಷಯ ಇದು. ಈ ತಿತಿಕ್ಷಾ ಗುಣ ಅನ್ನುವಂಥದ್ದು ಕ್ಷತ್ರಿಯರಿಗೆ ಸಂಬಂಧಪಟ್ಟಿರುವಂಥದ್ದು. ನಾನು ನಿನ್ನನ್ನು ಬ್ರಾಹ್ಮಣ ಅಂತ ಅಂದುಕೊಂಡು ಎಲ್ಲ ವೇದಗಳ ಶಸ್ತ್ರಗಳ ಶಾಸ್ತ್ರಗಳ ವಿದ್ಯೆಯನ್ನು ಧಾರೆ ಎರೆದಿದ್ದೇನೆ, ಆದರೆ ನೀನು ಬ್ರಾಹ್ಮಣನಲ್ಲ, ಯಾರು ಹೇಳು ನೀನು ಅಂತ ಕೇಳಿದರು. ಅಲ್ಲಿವರೆಗೂ ಕೇಳಿರಲಿಲ್ಲ, ಕೇಳಿಬಿಟ್ಟು ಗೊತ್ತೇ ಇಲ್ಲ ನನಗೆ ಅಂತಂತ. ಹಾಗಾದರೆ ಮೋಸ ಮಾಡಿ ವಿದ್ಯೆಯನ್ನು ಪಡೆದುಕೊಂಡಿದ್ದೀಯಲ್ಲ, ಇವಾಗಲೇ ಶಾಪ ಕೊಡ್ತೀನಿ ಅಂತ ಶಾಪ ಕೊಟ್ಬಿಟ್ರು. ಏನು ಶಾಪ ಅಂತಂದರೆ, ಮಹಾಭಾರತ ಯುದ್ಧದ ಪ್ರಸಂಗದಲ್ಲಿ ನೀನು ಯಾವಾಗ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅಂದ್ಕೊಳ್ತೀಯೋ ಆ ಎಲ್ಲ ಅಸ್ತ್ರಗಳು ನಿನಗೆ ಪ್ರಯೋಜನಕ್ಕೆ ಬಾರದೇ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ಎಷ್ಟು ವರ್ಷಗಳ ಕಾಲ ಶಸ್ತ್ರಶಾಸ್ತ್ರಗಳ ಅಧ್ಯಯನ ಮಾಡಿದ್ದ ಅವೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ನಾಶವಾಗಿ ಹೋಯಿತು. ನೋಡಿ, ಈ ಪ್ರಸಂಗದಿಂದ ನಮಗೇನು ಅರ್ಥ ಆಗತ್ತೆ? ತಿತಿಕ್ಷಾ ಗುಣ ಅನ್ನುವಂಥದ್ದು ಕ್ಷತ್ರಿಯರಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ತಿಳಿಯುತ್ತೆ. ಬ್ರಾಹ್ಮಣರಿಗೆ ಹಿಂಗಿಲ್ಲ, ಇಲ್ಲ. ಒಂದು ಸೊಳ್ಳೆ ಕಡಿತಾ ಇದೆ ಅಂತಂದ್ರೆ ತಡಿಲಿಕ್ಕಾಗಲ್ಲ, ನಮಗೆ ಸಹನ ಕಡಿಮೆ ಇರುತ್ತೆ. ತಿತಿಕ್ಷಾ ಔದಾರ್ಯ ಮುದ್ಯಮಾಹ, ಸಹನಾಶಕ್ತಿ, ಔದಾರ್ಯ, ವಿಶೇಷವಾಗಿರ್ತಕ್ಕಂಥ ಉದಾರ ಭಾವ. ಕರ್ಣನ ಕಥೆಯನ್ನೇ ಗಮನಿಸೋದು ಅಂತಾದರೆ ಭಾರಿ ಉದಾರಿಯವನು, ದಾನವೀರ ಶೌರ್ಯ ಕರ್ಣ ಅಂತೆಲ್ಲ ಹೇಳ್ತಾರೆ ನೋಡಿ. ಭಾರಿ ಉದಾರಿಯವನು. ಎಷ್ಟು ಉದಾರಿ ಅಂತಂದರೆ, ಯಾರಾದರೂ ಏನಾದರೂ ಕೇಳಿದರೆ ಸಾಕು ಕೂಡಲೇ ದಾನ ಮಾಡ್ತಾ ಇದ್ದಂತೆ. ಒಂದು ಸರ್ತಿ ಹೋಮಕ್ಕೆ ಕೂತ್ಕೊಂಡಿದ್ದಾನಂತೆ, ಆಹುತಿಗಳನ್ನು ಹಾಕ್ತಾ ಇದ್ದಾನೆ. ಒಬ್ಬ ಬಡವ, ನನಗೆ ತುಂಬ ಹಣದ ಅವಶ್ಯಕತೆ ಇದೆ, ಏನಾದರೂ ದಾನ ಮಾಡು ಅಂತಂದು ಕೇಳಿದಾಗ ಪಕ್ಕದಲ್ಲೇ ಇದ್ದಂತಹ ಒಂದು ಪಾತ್ರೆ, ಸುವರ್ಣದ ಪಾತ್ರೆ ಇತ್ತಂತೆ, ಆ ಪಾತ್ರೆಯನ್ನು ಎಡಗೈಯಿಂದಲೇ ಕೊಟ್ಬಿಟ್ಟ. ಎಡಗೈಯಿಂದ ಕೊಟ್ಟ. ವಸ್ತುತಃ ದಾನ ಮಾಡೋದು ಹೇಗೆ ಮಾಡಬೇಕು? ಬಲಗೈಯಿಂದ ದಾನ ಮಾಡಬೇಕಲ್ವ, ಎಡಗೈಯಿಂದ ದಾನ ಮಾಡ್ದ. ಕೇಳಿದ್ರಂತೆಲ್ಲ, ಎಡಗೈಯಿಂದ ದಾನ ಮಾಡಿದ್ದಲ್ಲ ನೀನು ಅಂತ. ಅದಕ್ಕೆ ಅವನಂತಾನೆ, ಈ ಉದಾರ ಬುದ್ಧಿ ಏನಿದೆ ಭಾರಿ ಚಂಚಲವಾದದ್ದಿದು. ಎಡಗೈಯಿಂದ ಬಲಗೈಗೆ ಬರೋಷ್ಟರಲ್ಲೇ ಮನಸ್ಸು ಬದಲಾಗಿ ಹೋಗಿರತ್ತೆ ಅಲ್ವ. ಎಡಗೈಯಿಂದ ಬಲಗೈಗೆ ಬರುವಷ್ಟರಲ್ಲೇ ಮನಸ್ಸು ಬದಲಾಗಿ ಹೋಗಿರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಬಾರದು ಅಂತಲೇ ಎಡಗೈಯಿಂದಲೇ ಕೊಟ್ಬಿಟ್ಟೆ. ಲೋಕದಲ್ಲೆಲ್ಲ ನಾವು ಕಾಣ್ತಾ ಇದ್ದೇವಲ್ವ, ಏನಾಗತ್ತೆ ಅಂತಂದರೆ, ರಾಯರ ಆರಾಧನಾ ಸಮಯಕ್ಕೆ ಸೇವೆಯನ್ನು ಸಲ್ಲಿಸ್ರಿ ಅಂತ ಅನೇಕ ಮನೆಗಳಿಗೆ ಕೇಳಲಿಕ್ಕೆ ಅಂತ ಹೋಗಿರ್ತೀವಿ. ಮನೆ ಯಜಮಾನ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಒಳಗಡೆ ಹೋಗಿ ನೋಡಿ, ಕೋಣೆ ಒಳಗಡೆ ಹೋಗಿ ಹೆಂಡತಿ ಜೊತೆ ಮಾತನಾಡಿ ಬರುವಾಗ 1,000 ರೂಪಾಯಿ ಇದ್ದದ್ದು 100 ರೂಪಾಯಿ ಆಗಿರುತ್ತದೆ. ಹೆಂಡತಿ ಅಷ್ಟು ಕೊಟ್ಟು ಏನು ಮಾಡ್ತೀರಿ, ಬೇಕಾದಷ್ಟು ಖರ್ಚು ವೆಚ್ಚಗಳಿದೆ, ಅಷ್ಟು ಮಾಡಬೇಡಿ, ಕಡಿಮೆ ಮಾಡಿರಿ, ಬೇರೆ ಬೇರೆ ಕೊಡ್ಲಿಕ್ಕೆ ಇದೆ ನಮಗೆ, ಕಡಿಮೆ ಮಾಡಿ ಅಂತಂದು ಹೇಳಿ 1,000 ರೂಪಾಯಿ ಇರೋದು 100 ರೂಪಾಯಿ ಆಗೋಯ್ತು. ಒಂದು ಕ್ಷಣ ಬಿಟ್ಟರೆ ಸಾಕು ಮನಸ್ಸು ಬದಲಾಗಿ ಹೋಗುತ್ತೆ. ಉದಾರ ಬುದ್ಧಿ ಅನ್ನೋದೇನಿದೆ ಬದಲಾಗಿ ಹೋಗುತ್ತೆ. ಇಲ್ಲಿ ಕ್ಷತ್ರಿಯರಿಗೆ ಭಾರಿ ಉದಾರ ಬುದ್ಧಿ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸ್ಥೈರ್ಯಂ, ಸ್ಥಿರತೆ ಇರುತ್ತೆ. ಸ್ಥಿರತೆ ಅಂತಂದರೆ ಏನು? ಆಂಗ್ಲ ಭಾಷೆಯಲ್ಲಿ ಒಂದು ಸ್ಟ್ಯಾಂಡ್ ಅಂತ ಹೇಳ್ತಾರೆ ನೋಡಿ. ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದೇ ನಿರ್ಧಾರ ಕೊನೆಯವರೆಗೂ ಇರುತ್ತೆ. ಮೇಲಿಂದ ಮೇಲೆ ಬದಲಾಯಿಸೋದು ಅವೆಲ್ಲ ಇಲ್ಲವೇ ಇಲ್ಲ. ಹೀಗೆಲ್ಲ ಕ್ಷತ್ರಿಯರ ಧರ್ಮಗಳು, ಅವರ ಸ್ವಭಾವಗಳು ಅಂತ ಪರಮಾತ್ಮ ತಿಳಿಸಿದ್ದಾನೆ. ಇನ್ನು ವೈಶ್ಯರ ಸ್ವಭಾವ, ವೈಶ್ಯರ ಪ್ರಕೃತಿ. ಆಸ್ತಿಕ್ಯಂ ದಾನನಿಷ್ಠಾಚ ಅದಂಭೋ ವಿಪ್ರಸೇವನಂ ಅತುಷ್ಟಿ ಅರ್ಥೋಪಚಯೇ ವೈಶ್ಯ ಪ್ರಕೃತಯಸ್ತ್ವಿಮಾಹ. ಆಸ್ತಿಕ್ಯ ಬುದ್ಧಿ ಇರುತ್ತೆ. ಪರಮಾತ್ಮ ಸಕಲ ಪದಾರ್ಥಗಳಲ್ಲಿ ಸನ್ನಿಹಿತನಾಗಿದ್ದಾನೆ, ದೇವರು ಇದ್ದಾನೆ ಎನ್ನುವಂತಹ ಅಸ್ತಿತ್ವ ಬುದ್ಧಿ ಎನ್ನುವಂಥದ್ದು ಇದ್ದೇ ಇರುತ್ತೆ. ನಾಸ್ತಿಕರಿಗೂ ಆಸ್ತಿಕರಿಗೂ ಒಂದು ಸರ್ತಿ ಸಂವಾದ ಆಯ್ತಂತೆ. ಆಸ್ತಿಕರಿಗೆ ಚೆನ್ನಾಗಿ ಬೈತಾರೆ ನಾಸ್ತಿಕರು, ಎಷ್ಟು ಉಪವಾಸಾದಿಗಳನ್ನೆಲ್ಲ ಮಾಡ್ತೀರಿ, ಉಪವಾಸ ಮಾಡಿದರೆ ಒಳ್ಳೆ ಲೋಕ ದೊರಕತ್ತೆ ಅಂತ ಏನು ಗ್ಯಾರಂಟಿ ಇದೆ? ದೇವರಿದ್ದಾನೆ ಎನ್ನುವಂತಹ ವಿಶ್ವಾಸವೇ ಇಲ್ಲ ನಮಗೆ. ಹಾಗಾಗಿ ಯಾಕೆ ಇಂತಹ ದಾನ ಧರ್ಮಗಳು, ಪುಣ್ಯ ಪಾಪಗಳ ಚಿಂತನೆಯನ್ನೆಲ್ಲ ಮಾಡ್ತೀರಿ ನೀವು? ಅದಕ್ಕೆ ಆಸ್ತಿಕರು ಕೊಟ್ಟಂತಹ ಉತ್ತರ, ನಾಸ್ತಿ ಚೇತ್ ನಾಸ್ತಿ ನೋ ಹಾನಿ. ಇರಲಿಲ್ಲ ಅಂತಂದರೆ, ದೇವರಿರಲಿಲ್ಲ, ಧರ್ಮ ಇರಲಿಲ್ಲ ಅಂತಂದರೆ ನಮಗೇನು ಬಾಧಕ ಇಲ್ಲ. ಅಸ್ತಿ ಚೇತ್ ಒಂದು ವೇಳೆ ಧರ್ಮ ಇದೆ, ಪರಮಾತ್ಮ ಇದ್ದಾನೆ ಅಂತಾದರೆ ನಿಮ್ಮ ಕಥೆ ಏನು ಅಂತ ನೀವು ವಿಚಾರ ಮಾಡಿದ್ದೀರಾ? ಅಸ್ತಿ ಚೇತ್ ನಾಸ್ತಿಕೋ ಹತಃ. ನಾಸ್ತಿಕರು ಮಣ್ಣುಪಾಲು ಅಷ್ಟೇ, ಸಾಧ್ಯವೇ ಇಲ್ಲ ಅವರು ಬದುಕಲಿಕ್ಕೆ ಅಂತ. ಆಸ್ತಿಕ್ಯ ಬುದ್ಧಿ ಅನ್ನುವಂಥದ್ದು ನಾವು ವೈಶ್ಯರಲ್ಲಿ ಕಾಣಬಹುದು ಅಂತಾರೆ. ದಾನನಿಷ್ಠಾಚ, ಇವರು ಕೂಡ ನೋಡಿ ವಿಶೇಷವಾಗಿ ದಾನಾದಿಗಳನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ದಾನ ಮಾಡುವಾಗಲೂ ಹೇಗೆ ಮಾಡಬೇಕು? ಧರ್ಮಶಾಸ್ತ್ರ ಹೇಳುತ್ತೆ, ದಾನಂ ದದ್ಯಾತ ಸ್ವಹಸ್ತೇನ. ಧರ್ಮಶಾಸ್ತ್ರದ ಮಾತು ಅಕ್ಷತಾಹ ವಿಪ್ರಹಸ್ತೇನ ಅಂತಿರೋದು. ಅಕ್ಷತೆಯನ್ನು ತೆಗೆದುಕೊಳ್ಳುವಾಗ ವಿಪ್ರರು, ಯೋಗ್ಯರಾಗಿರ್ತಕ್ಕಂತಹ ವೇದ ಮಂತ್ರಗಳನ್ನು ಬಲ್ಲಂತಹ ಪಂಡಿತರಿಂದ ಮಂತ್ರಾಕ್ಷತೆಯನ್ನು ಪಡಿಬೇಕು. ಅದಕ್ಕೆ ಮಂತ್ರಾಕ್ಷತೆ ಅಂತ ಕರೆಯೋದು. ಅಕ್ಷತೆಗೂ ಮಂತ್ರಾಕ್ಷತೆಗೂ ಇರೋ ವ್ಯತ್ಯಾಸ ಇಷ್ಟೇನೆ. ಸನ್ಯಾಸಿಗಳೆಲ್ಲ ಬಂದಾಗ ನೀವು ಗಮನಿಸಿರ್ತೀರ, ತೊಟ್ಟಲು ಪೂಜೆ ಆಗುವಂತಹ ಸಮಯದಲ್ಲಿ ಸ್ವಾಮಿಗಳು ಏನು ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ, ಆ ಬುಟ್ಟಿಯಲ್ಲಿರುವಂತಹ ಮಂತ್ರಾಕ್ಷತೆಯನ್ನು ಕೆಲವು ಜ್ಞಾನಿಗಳಿಗೆಲ್ಲ ಕೊಡ್ತಾರೆ. ಆ ಜ್ಞಾನಿಗಳು
ಅನೇಕ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಆ ಮಂತ್ರಾಕ್ಷತೆಯನ್ನು ಅಭಿಮಂತ್ರಣ ಮಾಡ್ತಾರೆ. ಕೊನೆಗೆ ಆ ಮಂತ್ರಾಕ್ಷತೆಯನ್ನು ಅದೇ ಬುಟ್ಟಿಯಲ್ಲಿ ಹಾಕಿಸ್ಕೊಳ್ತಾರೆ. ಆಮೇಲೆ ಸ್ವಾಮಿಗಳ ಕೈಯಲ್ಲಿ ಆ ಮಂತ್ರಾಕ್ಷತೆಯನ್ನು ಪುನಃ ಸ್ವೀಕಾರ ಮಾಡ್ತಾರೆ ಎಲ್ಲ ಪಂಡಿತರು, ಎಲ್ಲ ಸಾರ್ವಜನಿಕರು. ಯಾಕೆ ಅಂದರೆ ಅದು ಅಕ್ಷತೆ ಹೋಗಿ ಮಂತ್ರಾಕ್ಷತೆ ಆಗಬೇಕು ಅನ್ನುವಂಥ ಒಂದು ಕಾರಣ. ಅಕ್ಷತಾಹ ವಿಪ್ರಹಸ್ತೇನ ನಾರೀಹಸ್ತೇನ ಮರ್ದನ ತೈಲಾಭ್ಯಂಗ ಆಗೋದು ಯಾರಿಂದಾದರೆ ಶ್ರೇಷ್ಠ ಅಂತಂದರೆ ನಾರಿ, ಹೆಂಡತಿ ಮಾಡಬೇಕು ಅಂತ ಇದೆ, ಚೆನ್ನಾಗಿ ತೈಲಾಭ್ಯಂಗ ಆಗಬೇಕು ಅಂತ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ರೋದನವನ್ನು ಮಾಡ್ತಾನೆ ಅಂತ ಕೇಳ್ತೇವೆ ನಾವು. ಸ್ನಾನ ಮಾಡಪ್ಪ ಮಜ್ಜನಂ ಕುರು ಗೋವಿಂದ ಅಂತ ಬ್ರಹ್ಮದೇವರು ಹೇಳಿದರೆ ಅಳ್ತಾ ಇದ್ದಾನೆ ಶ್ರೀನಿವಾಸ. ಯಾಕೆ ಅಂದರೆ ಈ ಪ್ರಸಂಗ ಅವಾಗ ಹೇಳ್ತಾನೆ. ಅಭ್ಯಂಗ ಆಗಬೇಕು ಅಂತಂದರೆ ಯಾರ್ಯಾರೋ ಮಾಡೋದಲ್ಲ, ನಾರಿ ಬರಬೇಕು, ಹೆಂಡತಿ ಬರಬೇಕು. ಹೆಂಡತಿ ಹೋಗಿ ಕೊಲ್ಲಾಪುರದಲ್ಲಿ ಕೂತ್ಕೊಂಡಿದ್ದಾಳೆ. ಅಕ್ಷತಾಹ ವಿಪ್ರಹಸ್ತೇನ ನಾರೀಹಸ್ತೇನ ಮರ್ದನಂ ಭೋಜನಂ ಮಾತೃಹಸ್ತೇನ ಭೋಜನಂ ಅಂತಿರೋದು. ಊಟ ಮಾಡೋದು ಯಾರ ಕೈಯಲ್ಲಿ ಮಾಡಬೇಕು? ಅಮ್ಮ ಏನು ಬಡಿಸ್ತಾಳೆ, ಅಮ್ಮ ಬಡಿಸಿದಂತಹ ಅಡಿಗೆಯನ್ನು ಊಟ ಮಾಡಬೇಕು ಅಂತ ಇದೆ. ಯಾಕೆಂದರೆ ಬಡಿಸುವಾಗ ಪ್ರೀತಿಯಿಂದ ನನ್ನ ಮಗು ಒಳ್ಳೆಯ ಆರೋಗ್ಯವಂತನಾಗಬೇಕು ಅಂತ ಪ್ರೀತಿಯಿಂದ ಬಡಿಸ್ತಾಳೆ ತಾಯಿ. ನೋಡಿ, ತಂದೆಗೂ ಅವಕಾಶ ಕೊಟ್ಟಿಲ್ಲ. ಮಾತೃಹಸ್ತೇನ ಭೋಜನಂ. ಇವರೆಲ್ಲ ಹೊರಗಡೆ ಫಾಸ್ಟ್ ಫುಡ್ ಅವು ಇವು ಅಂತ ತಿಂದು ಬರ್ತಾರೆ. ತಿಂದು ಬರುವಾಗ ಅವರೇನು ಖುಷಿಯಿಂದ ಬಡಿಸ್ತಾರೆ? ಅಥವಾ ಮಠಗಳಲ್ಲಿ ಊಟ ಮಾಡುವಾಗಲೂ ಕೂಡ ಬಡಿಸುವವರು ಏನು ಪ್ರೀತಿಯಿಂದ ಬಡಿಸ್ತಾರೆ? ಆರಾಮಾಗಿ ಆರೋಗ್ಯವಾಗಿ ತಿಂದ್ಕೊಂಡಿರಲಿ ಇವರು ಅಂತ ಯಾರಾದರೂ ಬಡಿಸ್ತಾರೆ? ಹಾಕ್ತಾ ಹೋಗ್ತಿರ್ತಾರೆ, ಯಾವಾಗ ಊಟ ಮಾಡಿ ಎದ್ದು ಹೋಗ್ತಾರೆ ಅನ್ನೋ ಹಾಗೆ ಇರುತ್ತೆ. ಹಾಗಾಗಿ ಊಟ ಮಾಡಬೇಕು ಅಂತಂದರೆ ತಾಯಿಯ ಕೈಯಿಂದಲೇ ಮಾಡಬೇಕು ಅಂತಿರೋದು ಧರ್ಮಶಾಸ್ತ್ರ. ಕೊನೆಗೆ ಹೇಳ್ತಾರೆ, ದಾನಂ ದದ್ಯಾತ್ ಸ್ವಹಸ್ತೇನ, ತನ್ನ ಕೈಯಿಂದ ತಾನು ದಾನ ಮಾಡಬೇಕು. ಜನ ಎಲ್ಲ ಏನು ಮಾಡಿಬಿಡ್ತಿದ್ದಾರೆ ಅಂದರೆ ಇವಾಗ ದಾನ ಯಾರು ಕೊಟ್ಟರೆ ಏನು, ದುಡ್ಡು ನಮ್ಮದು, ನೀವು ನಿಮ್ಮ ಕೈಯಿಂದ ಕೊಟ್ಬಿಡಿ ಅಂತಂದು ಇನ್ನೊಬ್ಬ ಕೈಯಿಂದ ಕೊಡಿಸ್ಬಿಡ್ತಾರೆ. ಪುಣ್ಯ ಎಲ್ಲ ಅವರಿಗೆ ಹೋಗುತ್ತೆ ಅಷ್ಟೇ. ಎಲ್ಲ ಕಡೆಗೂ ಹೀಗೆ ಮಾಡ್ತಿದ್ದಾರೆ. ನನ್ನ ಪರವಾಗಿ ನೀನು ಸಂಧ್ಯಾವಂದನೆ ಮಾಡಿಬಿಡು, ನನ್ನ ಪರವಾಗಿ ನೀನು ಪೂಜೆ ಮಾಡಿಬಿಡು, ಹೀಗೆಲ್ಲ ಹೇಳ್ಕೊಂಡು ಬರ್ತಿದ್ದಾರೆ. ಇವು ಏಕಾದಶಿ ಉಪವಾಸ ನನ್ನ ಪರವಾಗಿ ನೀನು ಮಾಡಿಬಿಡು, ಎಲ್ಲ ನಿಮಗೆ ಬಿಟ್ಬಿಟ್ಟಿದ್ದೀವಿ. ಊಟ ಒಂದು ಬಿಡೋದಿಲ್ಲ, ಫಲಾರ ಊಟ ಬಿಡೋದಿಲ್ಲ, ಉಳಿದದ್ದೆಲ್ಲ ಬಿಟ್ಬಿಡ್ತಾರೆ. ದಾನ ಕೊಡುವಾಗ ಮಾತ್ರ ಸ್ವಹಸ್ತೇನ ದಾನಂ ದದ್ಯಾತ್ ಅಂತ ಹೇಳಿದ್ದಾರೆ, ತಮ್ಮ ಕೈಯಿಂದಲೇ ದಾನ ಮಾಡಬೇಕು ಅಂತ. ಹಾಗೆ ದಾನವನ್ನೆಲ್ಲ ಕೊಡ್ತಕ್ಕಂಥವರಾಗಿದ್ದಾರೆ ವೈಶ್ಯರು ಅಂತ ತಿಳಿಸ್ತಾರೆ. ಅದಂಬೋ ವಿಪ್ರಸೇವನಂ, ಡಂಭಾಚಾರ ಅನ್ನುವಂಥದ್ದು ಇರೋದಿಲ್ಲ, ಆಡಂಬರ ಇರೋದೇ ಇಲ್ಲ ಇವರಲ್ಲಿ. ನಿರಂತರವಾಗಿ ವಿಪ್ರರ ಸೇವೆಯಲ್ಲೇ ಆಸಕ್ತರಾಗಿರ್ತಾರಂತೆ. ಅತುಷ್ಟಿಹಿ, ತುಷ್ಟಿ ಇರೋದಿಲ್ಲ ಇವರಿಗೆ. ಯಾವುದರಲ್ಲಿ? ಅರ್ಥೋಪಚಯ, ಸಂಪಾದನೆ ಮಾಡುವಾಗ ತೃಪ್ತಿ ಇರೋದಿಲ್ಲ ಅಂತ ಇವರಿಗೆ. ನಿನ್ನೆ ದಿನ ಗಮನಿಸಿದ್ವಿ, ಬ್ರಾಹ್ಮಣನಿಗೂ ವೈಶ್ಯರಿಗಿರೋ ವ್ಯತ್ಯಾಸ ಏನು ಅಂತಂದರೆ, ಬ್ರಾಹ್ಮಣನು ತೃಪ್ತನಾಗಲಿಲ್ಲ ಅಂದರೆ ಅಧಪತನನಾದವನು, ವೈಶ್ಯನು ತೃಪ್ತನಾದರೆ ಅಧಪತನನಾದ. ಅಸಂತುಷ್ಟೋ ದ್ವಿಜೋ ನಷ್ಟಃ ಸಂತುಷ್ಟಶ್ಚ ಮಹೀಪತಿ. ಕ್ಷತ್ರಿಯ ಅಥವಾ ವೈಶ್ಯರು ತೃಪ್ತರಾಗಬಾರದು. ರಾಜನಿಗೆ ಪ್ರಜೆಗಳಿಗೆ ಎಷ್ಟು ಮಾಡಿದ್ರೂ ಇನ್ನೂ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರಬೇಕು. ಈಗಿನ ಕಾಲದ ರಾಜರುಗಳೆಲ್ಲ ಹೀಗಿದ್ದಾರೆ, ಬೇಕಾದಷ್ಟು ಮಾಡಿಬಿಟ್ಟಿದ್ದೀವಿ ಅಂತ ತೃಪ್ತರಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಏನೂ ಮಾಡಿರೋದಿಲ್ಲ. ಮತ್ತು ವೈಶ್ಯರಿಗೆ ಹಾಗಿರುತ್ತೆ ಅಂತೆ. ಅತೃಪ್ತಿ ಯಾವುದರಲ್ಲಿ? ಅರ್ಥೋಪಚಯ, ಈ ವ್ಯಾಪಾರಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಇವತ್ತಿನ ಸಂಪಾದನೆ ಒಂದು 100 ರೂಪಾಯಿ ಆಗಬೇಕು ಇತ್ತು ಅಂದ್ಕೊಳ್ಳಿ. 100 ರೂಪಾಯಿ ಆಯಿತು ಅಂತಂದರೆ ಅವರೇನು ಅಂಗಡಿ ಬಾಗಿಲು ಹಾಕೋದಿಲ್ಲ. ಇನ್ನು ಸಮಯ ಇದೆ ಅಲ್ವಾ, ಕೊನೆಯವರೆಗೂ ನಾವು ವ್ಯಾಪಾರವನ್ನು ಮಾಡೋಣ ಅಂತಲೇ ಇರ್ತಾರೆ. ಇದು ವೈಶ್ಯರ ಲಕ್ಷಣ ಅಂತ ತಿಳಿಸ್ತಾರೆ. ಹಾಗೆ ಇರಬೇಕು ಅವರು. ಹಾಗಿಲ್ಲ ಅಂದರೆ ಅವರು ನಷ್ಟ ಅಧಪತನರಾಗಿ ಹೋಗ್ತಾರೆ ಅಂತಿದೆ. ವೈಶ್ಯ ಪ್ರಕೃತಿಯ ಸ್ತ್ವಿಮ, ಇವೆಲ್ಲ ವೈಶ್ಯರ ಪ್ರಕೃತಿ. ಇನ್ನು ಶೂದ್ರರ ಸ್ವಭಾವ, ಶುಶ್ರೂಷಣಂ ದ್ವಿಜಗವಾಂ ದೇವಾನಾಂ ಚಾಪ್ಯ ಮಾಯಯ ತತ್ರ ಲಬ್ಧೇನ ಸಂತೋಷಃ ಶೂದ್ರ ಪ್ರಕೃತಯಸ್ತ್ವಿಮಾಃ. ಇವೆಲ್ಲ ಶೂದ್ರರ ಸ್ವಭಾವ. ಶುಶ್ರೂಷಣಂ, ಹಸುಗಳು ಹಾಗೂ ಬ್ರಾಹ್ಮಣರ ಸೇವೆಯಲ್ಲಿ ಆಸಕ್ತರಾಗಿರ್ತಾರಂತೆ ಯಾವಾಗಲೂ ಕೂಡ. ಸ್ವತಃ ಇದು ಕೃಷ್ಣನ ಪ್ರಾರ್ಥನೆಯನ್ನು ಮಾಡುವಾಗ ನಾವು ಹೇಳುವಂತಹ ಶ್ಲೋಕ ಎಲ್ರಿಗೂ ಬರುತ್ತೆ ಇದು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗೋವಿಂದನನ್ನು ಸ್ತೋತ್ರ ಮಾಡುವಾಗ ಗೋವಿಂದ ಯಾಕೆ ಅವತಾರ ಮಾಡಿದ ಕೃಷ್ಣನಾಗಿ? ಗೋ ಬ್ರಾಹ್ಮಣ ಹಿತಾಯ ಚ, ಗೋವುಗಳಿಗೆ ಬ್ರಾಹ್ಮಣರಿಗೆ ಹಿತ ಉಂಟಾಗಲಿ ಅಂತಲೇ ಅವತಾರವನ್ನು ಮಾಡಿದ್ದಾನೆ ಅಂತ ಪರಮಾತ್ಮ. ಅದನ್ನೆಲ್ಲ ಗಮನಿಸಿದಂತಹ ಈ ಶೂದ್ರರು ತಾವು ಕೂಡ ಹಸುಗಳು ಬ್ರಾಹ್ಮಣರ ಸೇವೆಯಲ್ಲಿ ಆಸಕ್ತರಾಗಿರ್ತಾರೆ. ಯಾಕೆ ಹಸುಗಳು ಹಾಗೂ ಬ್ರಾಹ್ಮಣರು ಅಂದರೆ ದೇವರಿಗೆ ಪ್ರೀತಿ? ಭಾರಿ ಪಕ್ಷಪಾತ ಮಾಡ್ತಾನಲ್ವಾ ಅಂತ ದೊಡ್ಡ ಆಕ್ಷೇಪ. ತಾರತಮ್ಯದ ಸಿದ್ಧಾಂತ, ನಮ್ಮ ಮಧ್ವ ಸಿದ್ಧಾಂತ ಏನಿದೆ ಇದರ ಮೇಲೆ ದೊಡ್ಡ ಆಕ್ಷೇಪ ಇದೆ. ಸತ್ಯಂ ಜಗತ್ತತ್ವತೋ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣ ಅಂತ ಹೇಳ್ತಾ, ತತ್ವತಃ ಭೇದ ಅನ್ನುವಂಥದ್ದು ಆಚಾರ್ಯ ಮಧ್ವರ ಒಂದು ಪ್ರಮೇಯ, ಅನೇಕ ನವಪ್ರಮೇಯಗಳಲ್ಲಿ ಒಂದು ಪ್ರಮೇಯ. ತತ್ವತಃ ಭೇದ, ತಾತ್ವಿಕವಾಗಿ ಭೇದ ಇದೆ ಇದರಲ್ಲಿ, ತಾರತಮ್ಯದ ಸಿದ್ಧಾಂತ.
ಕೆಲವರಿಗೆ ಏನನ್ಸೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ. ಸರ್ವಥಾ ಇದನ್ನು ಪಕ್ಷಪಾತ ಅಂತ ಕರೆಯೋದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಅವರವರು ಫಲವನ್ನು ಉಣ್ತಾರೆ. ಹಾಗೆ ಪಕ್ಷಪಾತ ಅಂತ ಆಕ್ಷೇಪ ಮಾಡೋದು ಅಂತ ಆದರೆ ಮೋಡ ಪಕ್ಷಪಾತ ಮಾಡ್ತಿದ್ದೇನೋ ಇಲ್ಲೋ ಅಂತ ಕೇಳಬೇಕು. ಯಾಕೆಂದರೆ ನೋಡಿ, ಮೋಡ ಮಳೆ ನೀರನ್ನು ಸುರಿಸುವಾಗ ಹಾಗಲಕಾಯಿಯಲ್ಲಿ ವಿಷದ ಮಳೆ ನೀರನ್ನು ಸುರಿಸುತ್ತೆ, ಮಾವಿನ ಹಣ್ಣು ಮುಂತಾದಂತಹ ಸಿಹಿ ಹಣ್ಣುಗಳಲ್ಲಿ ಸಿಹಿ ಮಳೆ ನೀರನ್ನು ಸುರಿಸುತ್ತೆ. ಹಾಗೆ ಮಾಡತ್ತೇನು? ಹಾಗೆ ಆಕ್ಷೇಪ ಮಾಡ್ದಂಗೆ ಆಯ್ತು ಅಷ್ಟೇನೆ. ಇಲ್ಲಿ ಮೋಡ ಸರಿಯಾಗಿ ಸಮಾನವಾಗಿ ಮಳೆ ನೀರನ್ನು ಸುರಿಸ್ತಾ ಹೋಗುತ್ತೆ. ಹಾಗಲಕಾಯಿಯಲ್ಲಿ ಅದರ ಸ್ವಭಾವ ವಿಷವನ್ನು ಉತ್ಪಾದನೆ ಮಾಡುವಂಥದ್ದು, ಹಣ್ಣು ಸಿಹಿಯನ್ನು ಉತ್ಪಾದನೆ ಮಾಡುವಂಥದ್ದು ಅದರ ಸ್ವಭಾವ. ಪಕ್ಷಪಾತ ಅಲ್ಲ, ಯೋಗ್ಯತಾನುಸಾರ ಫಲವನ್ನು ಉಣ್ತಾರಲ್ವ, ಹಾಗೆ ಇಲ್ಲೂ ಕೂಡ ತಿಳಿದುಕೊಳ್ಳಬೇಕು. ಶೂದ್ರರ ಸ್ವಭಾವ ಏನು ಅಂತ ತಿಳಿಸುವಾಗ ಬ್ರಾಹ್ಮಣರು ಹಾಗೂ ಹಸುಗಳ ಸೇವೆಯಲ್ಲಿ ಆಸಕ್ತರಾಗಿರ್ತಾರೆ. ಯಾಕೆ ಹೀಗೆ ಪಕ್ಷಪಾತ ಮಾಡಿದ್ರೆ? ಪಕ್ಷಪಾತ ಅಲ್ಲ, ಅದು ಅವರಲ್ಲಿರುವಂತಹ ಗುಣವನ್ನು ಗಮನಿಸಿ ಪರಮಾತ್ಮ ಅವರನ್ನು ಉದ್ಧಾರ ಮಾಡಲಿಕ್ಕಾಗಿ ಅವತಾರ ಮಾಡ್ದ. ಏನು ಅಂತಹ ಗುಣ ಅಂತಂದರೆ, ಹಸುಗಳು ಯಾರಿಗೂ ಬೇಡದೇ ಇರುವಂಥದ್ದನ್ನು ಸ್ವೀಕಾರ ಮಾಡಿ ಎಲ್ಲರಿಗೂ ಬೇಕಾಗೋದನ್ನು ಕೊಡುತ್ತೆ. ಅದಕ್ಕೆ ಭಾರಿ ಸ್ಥಾನಮಾನ ಅದಕ್ಕೆ. ಇನ್ನು ಯಾರಿಗೂ ಬೇಡದೇ ಇರೋದು ಹುಲ್ಲು ನಮಗೆ ಬೇಕಾಗಿಲ್ಲ ಅಲ್ವ? ದಾರಿಯಲ್ಲಿ ಸಂಚಾರ ಮಾಡುವಾಗ ನಡ್ಕೊಂಡು ಹೋಗ್ತಾ ಇರುವಾಗ ಹುಲ್ಲನ್ನು ತುಳ್ಕೊಂಡು ಹೋಗ್ತಿರ್ತೀವಿ, ವಾಹನ ಅದರ ಮೇಲೆ ತೆಗೆದುಕೊಂಡು ಹೋಗ್ತಿರ್ತೀವಿ, ನಮಗೆ ಬೇಕಾಗಿಲ್ಲ ಅದು. ಅದಕ್ಕೆ ನಿಮಗೆ ಬೇಡವಾ, ನನಗೆ ಕೊಡಿ ಅನ್ನತ್ತೆ ಹಸು. ಅದನ್ನೇ ಸ್ವೀಕಾರ ಮಾಡಿ ನಮ್ಮೆಲ್ಲರಿಗೂ ಬೇಕಾಗುವಂತಹ ಹಾಲನ್ನು ಕೊಡ್ತಾ ಇದೆ. ಅಮೃತಪ್ರಾಯವಾದಂತಹ ಹಾಲನ್ನು ಕೊಡ್ತಾ ಇದೆ. ಅದಕ್ಕೆ ಹಸುವನ್ನು ತಾಯಿಯ ಸ್ಥಾನಕ್ಕೆ ಹೋಲಿಸಿದ್ದಾರೆ. ಗಾವೋ ವಿಶ್ವಸ್ಯ ಮಾತರಃ, ಇಡೀ ಜಗತ್ತಿಗೆ ತಾಯಿಯ ಸ್ಥಾನವನ್ನು ತುಂಬುವಂಥದ್ದು ಹಸು. ತಮ್ಮ ಸ್ವಂತ ತಾಯಿಗಿಂತಲೂ ಹೆಚ್ಚು ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂತ. ಯಾಕೆಂದರೆ ಹೆತ್ತ ತಾಯಿಯ ಎದೆ ಹಾಲನ್ನು ಹೆಚ್ಚು ಅಂದರೆ 2 ವರ್ಷ ಕುಡಿತಾರೆ ಮಕ್ಕಳು. ಆದರೆ ಹಸುವಿನ ಹಾಲನ್ನು ತಾವು ಮರಣ ಹೊಂದೋವರೆಗೂ ಕೂಡ ಕುಡಿತಾರಲ್ಲ. ಇನ್ನು ಹಸುವಿನ ಸ್ವಭಾವ ನೋಡಿ ಎಷ್ಟು ವಿಚಿತ್ರ ಅನಿಸುತ್ತೆ. ಹೆತ್ತ ತಾಯಿ ತನ್ನ ಮಕ್ಕಳಿಗೆ ಮಾತ್ರ ಹಾಲು ಕೊಡ್ತಾಳೆ. ಕರು ಹಾಲು ಕುಡಿಯೋದಕ್ಕಿಂತ ಇನ್ನು ಕೆಲವು ಕಡೆಗೆ ಏನಾಗುತ್ತೆ ಅಂದರೆ, ಹಸು ಕರು ಜೊತೆಗಿದೆ ಅಂದ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗುವಾಗಲೇ ಕರುವನ್ನು ಇನ್ನೆಲ್ಲೋ ಕಡೆಗೆ ಮಾರಿಬಿಡ್ತಾರೆ. ತನ್ನ ಕರುವಿಗೆ ಹಾಲಿಲ್ಲದೆ ಇದ್ರೂ ಹಸು ಹಾಲು ಕೊಡುತ್ತೆ ಅದು. ಯಾಕೆಂದರೆ ಎಲ್ಲರಿಗೆ ಅನುಕೂಲ ಉಂಟು ಮಾಡುವಂತಹ ಸ್ವಭಾವ ಅದರದ್ದು. ಹಾಗಾಗಿ ಹಸು ಅಂದರೆ ಭಾರಿ ಇಷ್ಟ ದೇವರಿಗೆ. ಗೋ ಹಿತಾಯಚ ಬ್ರಾಹ್ಮಣ ಹಿತಾಯಚ, ಹಾಗೆ ಅನ್ವಯ ಮಾಡ್ಕೊಳ್ಬೇಕು. ಬ್ರಾಹ್ಮಣರು ಅಂದರೆ ಯಾಕೆ ಇಷ್ಟ ದೇವರಿಗೆ? ಬ್ರಾಹ್ಮಣರು ಹಾಗೆ ಯಾರಿಗೂ ಬೇಡದೇ ಇರೋದನ್ನು ಸ್ವೀಕಾರ ಮಾಡಿ ಎಲ್ರಿಗೂ ಬೇಕಾಗೋದನ್ನು ಕೊಡ್ತಾರೆ. ಏನು ಯಾರಿಗೂ ಬೇಡದೇ ಇರೋದನ್ನು ಸ್ವೀಕಾರ ಮಾಡೋದು ಅಂದರೆ ಪಾಪವನ್ನು ಸ್ವೀಕಾರ ಮಾಡ್ತಾರೆ. ಇವರು ಅನೇಕ ಶಾಸ್ತ್ರಾಧ್ಯಯನ, ಸಂಧ್ಯಾವಂದನೆ ಹಾಗೂ ದೇವರ ಪೂಜಾ, ಅನೇಕ ಧಾರ್ಮಿಕ ಕಾರ್ಯಗಳೆಲ್ಲ ಆಸಕ್ತರಾಗಿದ್ದು ವಿಶೇಷವಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ತಾರೆ. ಅದನ್ನು ಯಜಮಾನನಿಗೆ ಧಾರೆ ಎರೆದು ಕೊಟ್ಟು ಹೋಗ್ತಕ್ಕಂಥವರಾಗ್ತಾರೆ. ತಾವು ಸ್ವೀಕಾರ ಮಾಡೋದೇನು? ಪಾಪ ಸ್ವೀಕಾರ ಮಾಡ್ತಾರೆ. ಯಾರಿಗೂ ಬೇಡದಿರುವಂತಹ ಪಾಪವನ್ನು ಸ್ವೀಕಾರ ಮಾಡಿ ಎಲ್ರಿಗೂ ಬೇಕಾಗುವಂತಹ ಪುಣ್ಯವನ್ನು ಧಾರೆ ಎರೆದು ಹೋಗ್ತಾರೆ. ಹಾಗಾಗಿ ಬ್ರಾಹ್ಮಣರು ಅಂದರೆ ದೇವರಿಗೆ ಪ್ರೀತಿ. ಅದನ್ನು ಅರ್ಥ ಮಾಡಿಕೊಂಡಂತಹ ಈ ಶೂದ್ರ ವರ್ಗದವರು ಬ್ರಾಹ್ಮಣರು, ಹಸುಗಳು ಅಂದರೆ ಭಾರಿ ವಿಶೇಷವಾದಂತಹ ಭಕ್ತಿಯಿಂದ ಕಾಣ್ತಕ್ಕಂಥವರಾಗ್ತಾರೆ. ತತ್ರ ಲಬ್ಧೇನ ಸಂತೋಷ, ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿಯನ್ನು ಹೊಂದತಕ್ಕಂಥವರಾಗಿರ್ತಾರೆ. ಇದು ಶೂದ್ರರ ಸ್ವಭಾವ ಅಂತ. ಹೀಗೆ 4 ವರ್ಗದ ಸ್ವಭಾವವನ್ನು ತಿಳಿಸಿ, ಈ 4 ವರ್ಗದವರನ್ನು ಬಿಟ್ಟು ಹೊರತುಪಡಿಸಿ ಇನ್ನೂ ಒಂದು ವರ್ಗ ಇದೆ ಅಂತಾರೆ, ವರ್ಣಬಾಹ್ಯರು. ಯಾವ ವರ್ಣಕ್ಕೂ ಸಂಬಂಧಪಡದೇ ಇರುವಂಥವ್ರು ಇವರು. ನೋಡಿ, ಇಷ್ಟು ಲಕ್ಷಣಗಳನ್ನು ಕೇಳಿದ್ದೀವಿ. ನಮ್ಮ ಲಕ್ಷಣ ಯಾವುದರಲ್ಲಿದೆ ಅಂತ ಅರ್ಥ ಮಾಡಿಕೊಂಡು ನಾವು ಯಾವ ಕ್ಯಾಟಗರಿಗೆ ಸೇರ್ತೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವರು ಜಾತ್ಯ ಬ್ರಾಹ್ಮಣರಾಗಿರ್ತಾರೆ, ಆದರೆ ಧರ್ಮಾಚರಣೆಯನ್ನು ಮಾಡ್ತಾ, ಕೆಲವರು ಶೂದ್ರರ ಒಂದು ಧರ್ಮಾಚರಣೆಯನ್ನು ಮಾಡ್ತಾ ಬ್ರಾಹ್ಮಣ ಶೂದ್ರರಾಗಿರ್ತಾರೆ. ಜಾತ್ಯ ಬ್ರಾಹ್ಮಣರು, ಆದರೆ ಧರ್ಮಾಚರಣೆಯನ್ನು ಗಮನಿಸಿದರೆ ಶೂದ್ರರಾಗಿರ್ತಾರೆ. ಕೆಲವರು ಜಾತ್ಯ ಬ್ರಾಹ್ಮಣರಾಗಿರ್ತಾರೆ, ದೇಹವನ್ನು ದಾರ್ಢ್ಯವನ್ನಾಗಿ ಬೆಳೆಸಿಕೊಂಡು ಕ್ಷತ್ರಿಯರಾಗಿರ್ತಾರೆ. ಬ್ರಾಹ್ಮಣ ಕ್ಷತ್ರಿಯರು ಅಂತ ಕರೀಬೇಕು. ಹಾಗಾಗಿ ನಮ್ಮ ಸ್ವಭಾವ ನಮಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಯಾವ ವರ್ಗಕ್ಕೆ ಸೇರ್ತೇವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಒಂದು ವರ್ಗ ಇದೆ, ಅದು ಯಾವ 4 ವರ್ಗದಲ್ಲೂ ಕೂಡ ಸೇರದೇ ಇರುವಂಥವ್ರು ಅಂತ. ಇವರ ಸ್ವಭಾವ ಏನು? ಅಶೌಚಂ ಅನೃತಂ ಸ್ಥೇಯಂ ನಾಸ್ತಿಕ್ಯಂ ಶುಷ್ಕ ವಿಗ್ರಹ ಕಾಮಃ ಕ್ರೋಧಶ್ಚ ತರ್ಷಶ್ಚ ಸ್ವಭಾವೋಂತೇವ ಸಾಯಿನಾಂ. ವರ್ಣಬಾಹ್ಯರು ಅಂತ ಕರೀತಾರೆ ಇವರನ್ನು. ಅಶೌಚಂ, ಶುಚಿ ಇರೋದೇ ಇಲ್ಲ. ಶುಚಿ ಎಂದ ಕೂಡಲೇ ನಿನ್ನೆ ಗಮನಿಸಿದ ಹಾಗೆ ಎಲ್ಲ ರೀತಿಯಿಂದಲೂ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ಅನೃತಂ, ಸುಳ್ಳು ಹೇಳದೇ ಇರಬೇಕು. ಆದರೆ ಇವರು ಸುಳ್ಳು ಹೇಳ್ತಾ ಇರ್ತಾರಂತೆ. ಅಂದರೆ ಶುಚಿಯಾಗಿರೋದಿಲ್ಲ, ಸುಳ್ಳು ಹೇಳ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ವಸ್ತುತಃ ಇದು ಕಲಿಯುಗದಲ್ಲಿ ಎಲ್ಲ ಬ್ರಾಹ್ಮಣರು ಕೂಡ ಸುಳ್ಳು ಹೇಳ್ಕೊಂಡೇ ಜೀವನ ನಡೆಸಿಬಿಡ್ತೇವೆ. ಯಾಕೆಂದರೆ ಬಕುಲಮಾಲ ಕೊಟ್ಟಂತಹ ಶಾಪ ಅದು. ಬ್ರಾಹ್ಮಣಾ ಸತ್ಯಸಂಪನ್ನಾ ಕಲೌ ಮಿಥ್ಯಾ ಪ್ರವಾದಿನಃ ಅಂತ ಶಾಪ ಕೊಟ್ಟಿದ್ದಾಳವಳು ಬಕುಲಮಾಲ. ಬ್ರಾಹ್ಮಣರು ಸತ್ಯವಂತರೇ ವಸ್ತುತಃ. ಎಲ್ಲಿ? ಕಲಿಯುಗ ಬಿಟ್ಟು ಬೇರೆ ಕಡೆಗೆ. ಕಲಿಯುಗದಲ್ಲಿ
ಕೆಲವು ಮಿಥ್ಯಾಪ್ರವಾದಿನಃ, ಸುಳ್ಳು ಹೇಳಿಕೊಂಡು ಜೀವನ ನಡೆಸಬೇಕು ಅಂತ ಅವಳ ಶಾಪ. ಎಷ್ಟು ವ್ಯಾಪಕವಾಗಿದೆ ಅವಳ ಶಾಪ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ. ಅಶೌಚ, ಶುಚಿತ್ವ ಇರೋದಿಲ್ಲ, ಅನೃತ, ಸುಳ್ಳು ಹೇಳಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಸ್ಥೇಯಂ, ಕಳ್ಳತನ ಇರುತ್ತೆ, ಕಳ್ಳತನವನ್ನು ಮಾಡಿಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಕಳ್ಳತನ ಅಂದರೆ ನಾವೇನು ಅಂದ್ಕೊಳ್ತೀವಿ, ಇನ್ನೊಬ್ಬರ ವಸ್ತುವನ್ನು ನಾವು ತಂದು ಉಪಭೋಗಿಸುವಂಥದ್ದು ಕಳ್ಳತನ ಅಂತ. ಬರೀ ಅಷ್ಟು ಮಾತ್ರ ಕಳ್ಳತನ ಅಲ್ಲ. ಯಾರೋ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ವಸ್ತ್ರವನ್ನು ಹಾಕಿಕೊಂಡಿದ್ದಾನೆ ಅಂದ್ಕೊಳ್ಳಿ, ಅಷ್ಟು ಒಂದು ಒಳ್ಳೆಯ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ, ಇದು ನಾವು ಧಾರಣೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅಂದುಕೊಳ್ಳೋದು ಕಳ್ಳತನಕ್ಕೆ ಸಮಾನ. ಅಥವಾ ಸ್ತ್ರೀಯರು, ಬೇರೆ ಸ್ತ್ರೀಯರು ಯಾರಾದರೂ ಒಳ್ಳೆಯ ಒಡವೆಯನ್ನು ಧಾರಣೆ ಮಾಡಿದ್ದಾರೆ, ಎಷ್ಟು ಒಳ್ಳೆಯ ಒಡವೆ ಧಾರಣೆ ಮಾಡಿದ್ದಾರೆ, ನಮಗೂ ಇಂಥದ್ದೇ ಇದ್ದಿದ್ರೆ ಅಥವಾ ಇದೇ ನನ್ನ ಬಳಿ ಇದ್ದಿದ್ರೆ ಮುಗಿದು ಕಳ್ಳತನ ಅಂತ. ನೋಡಿ, ಮಾನಸಿಕವಾಗಿಯೂ ಕಳ್ಳತನದ ಭಾವನೆ ಇರಬಾರದು. ಹಾಗಿದ್ದರೆ ವರ್ಣಬಾಹ್ಯರು ಅಂತಲೇ ತಿಳಿಸಿಕೊಡ್ತಾ ಇದ್ದಾರೆ. ನಾಸ್ತಿಕ್ಯಂ, ದೇವರಿಲ್ಲ ಅನ್ನುವಂಥ ಬುದ್ಧಿ ಇರುತ್ತೆ. ಸುಮ್ಮನೆ ಜಗಳ ಮಾಡ್ತಕ್ಕಂಥವರಾಗಿರ್ತಾರೆ. ಕಾಮ ಕ್ರೋಧಶ್ಚ ತರ್ಷಶ್ಚ, ಮೇಲಿಂದ ಮೇಲೆ ಕಾಮನೆಯನ್ನು ಮಾಡುವಂಥದ್ದು, ಕ್ರೋಧ ಇರುವಂಥದ್ದು. ಕ್ರೋಧ ಅನ್ನುವಂಥದ್ದು ಭಾರಿ ದೊಡ್ಡ ದೋಷ ಇದು. ಅರಿಷಡ್ ವರ್ಗದಲ್ಲಿ ನಾವು ಗಮನಿಸೋದೇನು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಲ್ವಾ? ಹೀಗೆ 6 ವಿಭಾಗವನ್ನು ನಾವು ಗಮನಿಸ್ತೀವಿ. ಆದರೆ ನಮ್ಮ ರಾಜರು, ಸೋದೆ ಕ್ಷೇತ್ರದಲ್ಲಿರುವಂಥ ರಾಜರು ಸ್ವಲ್ಪ ಈ ಕ್ರಮವನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ. ಅವ್ರು ಹೇಳೋದೇನು ಅಂತಂದರೆ, ಕ್ರೋಧ ಮೊದಲು ಹೇಳಬೇಕು ನೀವು ಅಂತಾರೆ, ಕ್ರೋಧ ಕಾಮ ಅಂತ ಹಿಂಗೆ ತೆಗೆದುಕೊಳ್ಳಬೇಕು ಅಂತ. ಅವರು ಎಲ್ಲಿ ಹೇಳಿದ್ದಾರೆ ಅಂತಂದರೆ ಲಕ್ಷ್ಮೀ ಶೋಭಾನೆ ಪದ್ಯದಲ್ಲಿ ಹೇಳ್ತಾರೆ ಅವರು. ಲಕ್ಷ್ಮೀ ಶೋಭಾನೆ ಪದ್ಯ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಏನಾಯಿತು ಲಕ್ಷ್ಮೀ ಶೋಭಾನೆಯಲ್ಲಿ? ಲಕ್ಷ್ಮೀ ದೇವಿಯ ಸ್ವಯಂವರ ನಡೀತಾ ಇದೆ. ಸಮುದ್ರ ರಾಜ ಪುಷ್ಪದ ಮಾಲೆಯನ್ನು, ಯಾವತ್ತೂ ಬಾಡದೇ ಇರುವಂಥ ಮಾಲೆ ನೋಡಿ, ಎಂದೆಂದು ಬಾಡದ ಅರವಿಂದದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ, ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಲಿ. ಯಾವತ್ತೂ ಬಾಡದಿರುವಂಥ ಪುಷ್ಪದ ಮಾಲೆಯನ್ನು ಲಕ್ಷ್ಮೀ ಕೈಯಲ್ಲಿ ಕೊಟ್ಟು, ನಿನಗೆ ಯಾರು ಇಷ್ಟರೋ ಅವರ ಕೊರಳಿಗೆ ಹಾಕುವಂಥ. ಯಾವತ್ತೂ ಬಾಡದಿರುವಂಥ ಮಾಲೆಯ ಬಗ್ಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ 2 ಬಾರಿ ಹೇಳಿದ್ದಾರೆ. ವಾಮನನ ಅವತಾರದ ಪ್ರಸಂಗದಲ್ಲೂ ಕೂಡ ಬಲಿಚಕ್ರವರ್ತಿ ಇನ್ನು ಹೋಮವನ್ನು ಮಾಡ್ತಾನೆ, ವಿಶ್ವಜಿತ್ ಅನ್ನುವಂತಹ ಹೋಮ. ಆ ಹೋಮದ ಕುಂಡದಿಂದ ಬಂತಂತೆ ನೋಡಿ, ಅಗ್ನಿಯಿಂದ ಬಂತು. ಯಾವತ್ತೂ ಬಾಡದಿರುವಂಥ ಮಾಲೆ ಅಂತಾರೆ. ಇನ್ನೊಂದು ಲಕ್ಷ್ಮೀ ಶೋಭಾನೆಯಲ್ಲಿ ಗಮನಿಸ್ತೇವೆ ನಾವು ದೇವರಿಗೆ ಹಬ್ಬದ ದಿನದಂದು ವಿಶೇಷವಾದಂಥ ಅಲಂಕಾರ ಮಾಡಬೇಕು ಅಂತ, ಹೂ ತರಬೇಕು ಅಂತ ಅಂದ್ಕೊಳ್ತೇವೆ. ಏನು ವಿಚಾರ ಮಾಡ್ತೀವಿ, ಹಿಂದಿನ ದಿನ ತಂದರೆ ಸ್ವಲ್ಪ ಬಾಡಿ ಹೋದಾಗ ಆಗತ್ತೆ, ಮಾರನೇ ದಿನ ತರೋಣ ಅಂತಂದು ಬೆಳಗ್ಗೆ ಎದ್ದು ಹೋಗ್ತೇವೆ. ತಂದು ಫ್ರಿಜ್ಜಲ್ಲಿಟ್ಟು ಆಮೇಲೆ ಆ ಪುಷ್ಪಕ್ಕೆಲ್ಲ ನೀರನ್ನು ಹಾಕಿ ಮಡಿಮಡಿಯಾಗಿ ಅರ್ಪಣೆ ಮಾಡಿದ್ರು ಅರ್ಪಣೆ ಮಾಡುವಾಗ ಕಪ್ಪು ಕಪ್ಪಾಗಿ ಹೋಗಿರುತ್ತೆ, ಅದು ಬಾಡಿದ ಹಾಗೆ ಆಗೋಗಿರುತ್ತೆ. ಯಾವತ್ತೂ ಬಾಡದಿರುವಂಥ ಮಾಲೆ ಅಂದರೆ ಎಷ್ಟು ಶ್ರೇಷ್ಠ ನೋಡಿ. ಆ ಮಾಲೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾಳೆ. ದೇವತೆಗಳ ಸಾಲನ್ನು ಕುರಿತು ಬಂದಳು. ಮೊದಲು ಯಾರ ಹೆಸರನ್ನು ತೆಗೆದುಕೊಳ್ತಾಳೆ? ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲೆಯ ನೀವರು ಒಲಿಸುವರೆ, ಶೋಭಾನೆ ಶೋಭಾನೆ ಶೋಭಾನೆ. ರುದ್ರದೇವರನ್ನ ಮೊದಲು ನೋಡ್ತಾಳಂತೆ. ಸಮುದ್ರ ರಾಜ ಒಳ್ಳೆ ಗುಣ ಇದೆ. ಈ ವಧುವಿಗೆ ಮದುವೆ ಮಾಡಿಕೊಳ್ಳುವಾಗ ಏನೆಲ್ಲ ಹೇಳ್ತಾರೆ, ಪ್ಯಾಕೇಜ್ ಚೆನ್ನಾಗಿದೆ ಅಂತಲೇ ಶುರು ಮಾಡ್ತಾರೆ ಅಲ್ವಾ? ಅದೇ ಬೇಕಿರೋದು ಇವಾಗ, ಪ್ಯಾಕೇಜ್ ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿ ಒಳ್ಳೆ ಗುಣ ಇದೆ. ಏನು ಒಳ್ಳೆ ಗುಣ? ಕೆಲವರು ತಲೆಯೂರಿ, ಮೊದಲು ರುದ್ರದೇವರ ವಿಷಯವನ್ನೇ ಹೇಳೋದು. ತಲೆಯೂರಿ ತಪಗೈದು ಪುಣ್ಯವ, ತಲೆ ಕೆಳಗೆ ಕಾಲು ಮೇಲೆ ಮಾಡಿ ತಪಸ್ಸನ್ನು ಮಾಡಿದ್ದಾರೆ. ಎಲ್ಲಿ? ಲವಣ ಸಮುದ್ರದಲ್ಲಿ. ಮತ್ತೆ ಒಂದು ಕ್ಷಣ ನಿಲ್ಲಿಕ್ಕಾಗಲ್ಲ, ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ. 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ. 40 ಕಲ್ಪದಲ್ಲಿ 30 ಕಲ್ಪಗಳವರೆಗೂ ಕೂಡ ಮುಖ್ಯ ಪ್ರಾಣದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ನೋಡಿ, ಎಂಥ ಕ್ವಾಲಿಟಿ ಇದು. ಭಾರಿ ಓದ್ಕೊಂಡಿದ್ದಾರೆ, ಕಲ್ಪಗಳವರೆಗೂ ಕೂಡ ಓದಿದ್ದಾರೆ. ತಲೆ ಕೆಳಗೆ ಲವಣ ಸಮುದ್ರದಲ್ಲಿ ಕಾಲ ಮೇಲೆ ಮಾಡಿ ತಪಸ್ಸನ್ನು ಮಾಡಿದ್ದಾರೆ. 10 ಕಲ್ಪ. ಎಂಥ ಕ್ವಾಲಿಟಿ. ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದರೆ ಲಕ್ಷ್ಮಿ ಅಂತಾಳೆ, ಗುಣ ಏನೋ ಇದೆ, ಆದರೆ ದೋಷವೂ ಇದೆ ಅಲ್ಲ. ಏನು ದೋಷ ಅಂತಂದರೆ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು. ತುಂಬ ಕೋಪ ಮಾಡಿಕೊಂಡು ಶಾಪ ಕೊಟ್ಬಿಡ್ತಾರೆ ರುದ್ರದೇವರು. ಏನು ಮಾಡಿದ್ದಾರೆ? ಮನ್ಮಥನನ್ನು ಸುಟ್ಟು ಹಾಕಲಿಲ್ವಾ? ಆ ಕಥೆಯನ್ನು ಕೇಳಿದ್ದೇವೆ ನಾವು. 3ನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಹಾಕಿದರು ಮಹಾರುದ್ರದೇವರು ಅಂತ ಕೇಳ್ತೇವೆ. ಹಾಗಾಗಿ ಸಿಟ್ಟು ಮಾಡಿಕೊಳ್ಳುವಂತಹ ಗಂಡ ಸಂಸಾರದಲ್ಲಿ ಏನಾದರೂ ಸಿಕ್ಕ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸ್ತ್ರೀಯರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ನಮ್ಮ ಮನೆಯವರು ಯಾವಾಗಲೂ ಸಿಟ್ಟು ಮಾಡ್ತಿರ್ತಾರೆ ಅಂತ ಬೇಜಾರು ಮಾಡ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ಗಂಡ ಸಿಟ್ಟು ಮಾಡ್ಕೊಳ್ಳೋನು ಆಗಿರಬಾರ್ದು, ಅದರಿಂದಾಗಿ ರುದ್ರದೇವರು ಬೇಡ ಅಂತ ತಿರಸ್ಕಾರ ಮಾಡಿ ಬಂದ್ಲು ಅಂತ ಕೇಳ್ತೇವೆ ನೋಡಿ. ರಾಜರು ಮೊದಲು ಹೇಳುವಂಥದ್ದು ಕ್ರೋಧದ ಬಗ್ಗೆ, ಆಮೇಲೆ ಹೇಳ್ತಾರೆ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಅಂತ ಆಮೇಲೆ ತೆಗೆದುಕೊಳ್ತಾರೆ. ಕಾಮ ಕ್ರೋಧ ಅಲ್ಲ, ಕ್ರೋಧ ಕಾಮ ಅಂತ ಹಿಂಗೆ ವಿಭಾಗ ಮಾಡಿಕೊಳ್ಳ್ರಿ ಅಂತಾರೆ. ಯಾಕೆ ಕ್ರೋಧಕ್ಕೆ ಯಾಕೆ ಹೆಚ್ಚು ಮಹತ್ವ ಅಂತಂದರೆ, ತುಂಬ ಅರಿಷಡ್ ವರ್ಗದಲ್ಲಿ ತುಂಬ ಕೆಟ್ಟದ್ದು ಕ್ರೋಧ ಅಂತಾರೆ ರಾಜರು.
ಯಾಕೆ ಅಂದರೆ ನೋಡಿ, ಕಾಮನೆ ಸ್ವಲ್ಪ ವಿಚಾರ ಮಾಡಿದ್ರೆ ಅರ್ಥ ಆಗತ್ತೆ ನಮಗೇನೆ. ಕಾಮನೆ ಬರಬೇಕು ಅಂತಂದರೆ ಒಂದು ವಯಸ್ಸು ಬೇಕು. ಸುಮ್ಮನೆ ಯಾವಾಗ ಬೇಕೋ ಆವಾಗ ಕಾಮನೆಗಳು ಬರೋದಿಲ್ಲ. ಆದರೆ ಕ್ರೋಧ ಎಲ್ಲರಿಗೂ ಗೊತ್ತಲ್ವ, ಚಿಕ್ಕ ಮಗುವಿಗೆ ಕ್ರೋಧ ಬರುತ್ತೆ. ಒಂದು ಪುಟ್ಟ ಮಗು, 1 ವರ್ಷ ಆಸುಪಾಸಿರುವಂಥ ಮಗುವಿನ ಬಳಿ ಅದರ ಕೈಯಲ್ಲಿರುವಂಥ ಒಂದು ಗೊಂಬೆಯನ್ನು ಕಿತ್ಕೊಳ್ಳಿ, ಗೊತ್ತಾಗತ್ತೆ ಎಷ್ಟು ರಂಪಾಟ ಮಾಡ್ತವೆ, ಸಾಧ್ಯವಿಲ್ಲ. ಆಮೇಲೆ ಆ ಗೊಂಬೆ ಕೊಟ್ಟರು ಸಮಾಧಾನ ಆಗೋದಿಲ್ಲ, ಸಿಟ್ಟು ಮಾಡ್ತಿರ್ತವೆ. ಕ್ರೋಧ ತುಂಬ ಚಿಕ್ಕ ವಯಸ್ಸಿನಿಂದಲೇ ಬರುತ್ತೆ, ತುಂಬ ಕೊನೆಯವರೆಗೂ ಇರುವಂಥದ್ದು. ಹಾಗಾಗಿ ಕ್ರೋಧ ಮೊದಲು ಅಂತ ಹೇಳ್ತಾರೆ. ಅಂತಹ ಕ್ರೋಧವನ್ನು ಬಿಟ್ಟಿರಬೇಕು. ಆದರೆ ಬಿಟ್ಟಿಲ್ಲದೆ ಇರ್ತಕ್ಕಂಥವ್ರು ವರ್ಣಬಾಹ್ಯರು ಅಂತಂದರು. ತರ್ಷಶ್ಚ ಕಾಮಃ ಕ್ರೋಧಶ್ಚ ತರ್ಷಶ್ಚ. ತರ್ಷ ಅನ್ನೋದಕ್ಕೆ ಅಸಂತೃಪ್ತಿ, ಏನು ಮಾಡಿದರೂ ತೃಪ್ತಿ ಇರೋದಿಲ್ಲ. ಇಂಥವರೆಲ್ಲ ವೈತರಣಿ ನದಿಯಲ್ಲಿ ಬೀಳ್ತಾರೆ ಅಂತ ವ್ಯಾಸರು ಗರುಡ ಪುರಾಣದಲ್ಲೆಲ್ಲ ಹೇಳ್ತಾರೆ. ತೃಪ್ತಿಭಾವ ಇರಬೇಕು, ತೃಪ್ತಿಭಾವ ಇಲ್ಲದೇ ಇರಬೇಕು, ಇದೆಲ್ಲ ವರ್ಣಬಾಹ್ಯರದು. ಹೀಗೆ 5 ವರ್ಗದವರ ಬಗ್ಗೆ ಹೇಳಿ ಎಲ್ಲರಲ್ಲೂ ಸಾಮಾನ್ಯವಾಗಿರುವಂತಹ ಗುಣಗಳು, ಧರ್ಮಾಚರಣೆಗಳ ಬಗ್ಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಹಿಂಸಾ ಸತ್ಯಮಸ್ಥೇಯಂ ಕಾಮಕ್ರೋಧ ಲೋಭತ ಭೂತಪ್ರಿಯ ಹಿತೇಹಾಚ ಧರ್ಮೋಯಂ ಸಾರ್ವವರ್ಣಿಕ. ಸಾರ್ವವರ್ಣಿಕ, ಎಲ್ಲ ವರ್ಣದವರಿಗೂ ಸಮಾನವಾದಂತಹ ಧರ್ಮ ಇದು. ಯಾವುದು ಅಂದರೆ ಅಹಿಂಸೆ. ಅಹಿಂಸೆಯನ್ನು ಎಲ್ಲರೂ ಕೂಡ ಅನುಸರಿಸಬೇಕಂದ್ರೆ ಹಿಂಸೆ ಮಾಡಬಾರ್ದು, ಸತ್ಯವಾಗಿರುವಂಥ ಮಾತುಗಳು ಆಡಬೇಕು. ಇದು ಕೆಲವು ವರ್ಗದವರಿಗೆ ಮಾತ್ರ ಸೀಮಿತ ಅಂದ್ಕೊಳ್ಳೋದಲ್ಲ. ಕಾಮಕ್ರೋಧ ಲೋಭ ಇಲ್ಲದೇ ಇರುವಿಕೆ, ಇದು 2 ರೀತಿಯಾಗಿ ಅನ್ವಯ ಮಾಡ್ಕೊಳ್ಬೇಕು ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಕೆಲವು ಕಡೆ ಕಾಮನೆ ಇರಬೇಕು, ಕಾಮನೆ ಇರಬಾರ್ದು. ಕೆಲವು ಕಡೆಗೆ ಲೋಭ ಇರಬೇಕು, ಕೆಲವು ಕಡೆಗೆ ಇರಬಾರ್ದು. ಕ್ರೋಧವೂ ಹಾಗೇನೆ, ಕೆಲವು ಕಡೆಗೆ ಇರಬೇಕು, ಕೆಲವು ಕಡೆಗೆ ಇರಬಾರ್ದು. ಇದೇನು ಇರಬೇಕು ಇರಬಾರ್ದು ಅಂತಂದರೆ, ಕಾಮನೆ ಇರಬೇಕು. ಎಲ್ಲಿ ಕಾಮನೆ ಇರಬೇಕು ಅಂತಂದರೆ ಪರಮಾತ್ಮನ ಅನುಗ್ರಹದ ವಿಷಯದಲ್ಲಿ ಕಾಮನೆ ಇರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳೇನಿದೆ, ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಒಮ್ಮೆ ಚರ್ಚೆ ಆಯಿತಂತೆ. ನಮ್ಮ ಗುರುಗಳು ಈ ಕಥೆಯನ್ನು ಹೇಳ್ತಾ ಇದ್ರು ಅನೇಕ ಬಾರಿ. ಇವುಗಳಲ್ಲಿ ಯಾವುದು ಶ್ರೇಷ್ಠ? ಪಾಂಡವರಲ್ಲೇ ಪ್ರಶ್ನೆ. ಧರ್ಮರಾಜ ಇದ್ದಾನೆ, ತನ್ನದನ್ನು ಬಿಟ್ಕೊಡೋದಿಲ್ಲ ಅಲ್ವಾ, ಅವನು ಧರ್ಮದ ಪ್ರತೀಕ, ಅವನು ಧರ್ಮವೇ ಶ್ರೇಷ್ಠ, ವಿಚಾರವೇ ಇಲ್ಲ ಇದರಲ್ಲಿ ಅಂತ. ಅರ್ಜುನ ಸ್ವಲ್ಪ ಅರ್ಥದ ಕಡೆ ಗಮನ ಕೊಡುವವನವನು. ಧರ್ಮಾಚರಣೆಯನ್ನು ಮಾಡಬೇಕು ಅಂದರೆ ಅರ್ಥ ಬೇಕು ಅಲ್ವಾ. ನಾವೆಲ್ಲ ಕಡೆಗೆ ಮಠಗಳಲ್ಲಿ ಎಲ್ಲ ಕಡೆಗೂ ಮನೆಗಳಲ್ಲೂ ಗಮನಿಸ್ತಾ ಇದ್ದೇವೆ. ಒಂದು ಧರ್ಮಾಚರಣೆಯನ್ನು ಮಾಡಬೇಕು ಅಂದರೆ ಆರ್ಥಿಕವಾಗಿ ಭದ್ರವಾಗಿದ್ದರೆ ಮಾತ್ರ ನಡೀಲಿಕ್ಕಾಗತ್ತೆ ಧರ್ಮದ ಒಂದು ಹಾದಿಯಲ್ಲಿ, ಇಲ್ಲದೇ ಇದ್ರೆ ನಡೀಲಿಕ್ಕಾಗೋದಿಲ್ಲ. ಹಾಗಾಗಿ ಅರ್ಥಶ್ರೇಷ್ಠ ಅಂತ ಅರ್ಜುನ ಅಂದ, ಧರ್ಮ ಅರ್ಥ. ಇನ್ನು ನಕುಲ ಸಹದೇವರಿಗೆ ಕೇಳಿದಾಗ ಅವರಂದರು, ಕೊನೆಗೆ ಫಲದ ರೂಪದಲ್ಲಿರುವಂಥದ್ದು ಮೋಕ್ಷ, ಎಲ್ಲರೂ ಅದಕ್ಕಾಗಿ ಹೋರಾಟ ಮಾಡುವಂಥದ್ದು, ಅದು ಅತ್ಯಂತ ದುರ್ಲಭವೂ ಹೌದು, ಹಾಗಾಗಿ ಮೋಕ್ಷ ಶ್ರೇಷ್ಠ ಅಂತ. ಭೀಮಸೇನ ದೇವರು ಸುಮ್ಮನೆ ಕೂತಿದ್ರು. ಭೀಮಸೇನ ದೇವರಿಗೆ ಕೇಳಿದ್ರಂತೆ, ನಿಮ್ಮ ಪ್ರಕಾರ ಯಾವುದು ಶ್ರೇಷ್ಠ? ಕಾಮಶ್ರೇಷ್ಠ ಅಂತಂದ್ರಂತೆ. ಕಾಮಶ್ರೇಷ್ಠ. ಎಲ್ಲರೂ ಹಣೆ ಹೊಡ್ಕೊಂಡ್ರಂತೆ. ಕಾಮ ಹೆಂಗೆ ಶ್ರೇಷ್ಠ ಆಗತ್ತೆ? ಧರ್ಮಶ್ರೇಷ್ಠ ಅಂದರೆ ಒಪ್ಪಬಹುದು, ಅರ್ಥವೂ ಕಥಂಚಿತ್ ಸಹ್ಯ, ಮೋಕ್ಷವೂ ಕೂಡ ಒಂದು ರೀತಿಯಾಗಿ ಒಪ್ಪಬಹುದು. ಇದು ಹೆಂಗೆ ಕಾಮನೇ ಶ್ರೇಷ್ಠ ಆಗತ್ತೆ? ಕಾಮ ಅಂದರೆ ಎಂಥ ಕಾಮ? ಒಂದು ನಿಷ್ಕಾಮ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಂದು ಮನಸ್ಸಿನಲ್ಲಿ ತಮಗೆ ಸಂಬಂಧಪಟ್ಟಂತೆ ಕಾಮನೆಗಳನ್ನು ಮಾಡಬಾರ್ದು ಅನ್ನೋದು ನಿಷ್ಕಾಮ. ಇನ್ನೊಂದು ಅಭಿಪ್ರಾಯದಲ್ಲಿ ಧರ್ಮದ ಕಾಮನೆ ಇರಬೇಕು. ಒಂದು ಉತ್ತಮವಾದಂತಹ ಸ್ಥಾನಕ್ಕೆ ಹೋಗಬೇಕು ಅಂದರೆ ಧರ್ಮದ ಕಾಮನೆ ಅಥವಾ ಅರ್ಥದ ಕಾಮನೆ, ಮೋಕ್ಷದ ಕಾಮನೆ ಇದ್ದರೆ ತಾನೇ ಅಲ್ಲಿ ಪ್ರವೃತ್ತಿ ನಡೆಯುತ್ತೆ. ಹಾಗಾಗಿ ಕಾಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದರು ಅಂತ. ಕಾಮ ಅಂತಂದ್ರೆ ನಿಷ್ಕಾಮ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ಕ್ರೋಧವೂ ಕೂಡ ಕೆಲವು ಕಡೆಗೆ ಅವಶ್ಯಕ, ಕೆಲವು ಕಡೆಗೆ ಅದು ಇರಬಾರದು ಅಂತ. ಎಲ್ಲಿ ಅವಶ್ಯಕ ನೋಡಿ, ಭಾಗವತವನ್ನು ತಿಳಿಸ್ತಾ ಇರುವಂತಹ ಶುಕಾಚಾರ್ಯರು ಭಾಗವತದ 2ನೇ ಸ್ಕಂದದಲ್ಲಿ ಸಾತ್ವಿಕ ಕ್ರೋಧವನ್ನು ವ್ಯಕ್ತಪಡಿಸಿದರು. ಪರೀಕ್ಷಿತ್ ಮಹಾರಾಜರ ಪ್ರಶ್ನೆ ಕೇಳಿದ್ರಲ್ವ, ಮರಣ ಹೊಂದುವಂತಹ ಸಮಯದಲ್ಲಿ ಏನನ್ನ ಶ್ರವಣ ಮಾಡಬೇಕು, ಏನು ಶ್ರವಣ ಮಾಡಬಾರ್ದು, ಇವೆಲ್ಲ ಕೇಳಿದ್ರಲ್ವ. ಮೊದಲು ಉತ್ತರ ಕೊಡಲಿಲ್ಲ ಶುಕಾಚಾರ್ಯರು. ಶ್ರೋತವ್ಯಾನಿ ನೃಣಾಂ ಸಂತಿ ಸಹಸ್ರಶಃ, ಮನುಷ್ಯರಿಗೆ ಕೇಳಲಿಕ್ಕೆ ಇರೋದು ಸಾವಿರಾರು ವಿಷಯಗಳಿದೆ, ಆದರೆ ಯಾರೂ ಕೂಡ ಕೇಳುವಂತಹ ಪ್ರಯತ್ನ ಮಾಡ್ತಿಲ್ಲ ಅಂತಂದು ತಮ್ಮ ಸಾತ್ವಿಕ ಕ್ರೋಧವನ್ನು ಹೊರಗಡೆ ಹಾಕ್ತಾರೆ ಶುಕಾಚಾರ್ಯರು. ಸಾತ್ವಿಕ ಕ್ರೋಧ ಇದು ಬೇಕು ಮನುಷ್ಯನಿಗೆ. ಬೇರೆ ಕಡೆಗೆ ಕ್ರೋಧ ಮನುಷ್ಯನನ್ನು ಅಧಪತನಕ್ಕೆ ಒಯ್ಯುವಂತಹ ಕ್ರೋಧ ಅನ್ನುವಂಥದ್ದು ಇರಬಾರ್ದು ನೋಡಿ. ಕೆಲವು ಕಡೆಗೆ ಇರಬೇಕು, ಕೆಲವು ಕಡೆಗೆ ಇರಬಾರ್ದು. ಎಲ್ಲಿರಬಾರ್ದು ಅಂತಂದರೆ ಕೆಲವು ಕಡೆಗೆ ಹೇಳ್ತಾ ಇರ್ತಾರೆ, ಕೋಪ ಯಾವತ್ತೂ ಕೂಡ ಇರಬಾರ್ದು, ಒಂದ್ರ ಮೇಲೆ ಇರಬೇಕಂತೆ. ಒಂದ್ರ ಮೇಲೆ ಇರಬೇಕು. ಯಾವುದ್ರ ಮೇಲೆ ಇರಬೇಕು ಅಂದರೆ ಕೋಪದ ಮೇಲೆ ಕೋಪ ಇರಬೇಕಂತೆ. ಅಂದರೆ ಏನರ್ಥ? ಕೋಪ ಸರ್ವಥಾ ವರ್ಜ್ಯ ಅಂತ ಅರ್ಥ. ಕೋಪ ಅಂದರೆ ಕ್ರೋಧ ಅನ್ನೋ ಅಭಿಪ್ರಾಯದಲ್ಲಿ. ಲೋಭತನ ಏನಿದೆ ಅದು ಯಾವತ್ತೂ ಕೂಡ ಇರಬಾರ್ದು. ಇರಬೇಕು, ಇರಬಾರ್ದು, ಇದು ಕೂಡ ಹೌದು. ಎಲ್ಲಿ ಇರಬೇಕು ಅಂತಂದರೆ ಪುಣ್ಯ ಸಂಗ್ರಹದ ವಿಷಯದಲ್ಲಿ ಲೋಭಿಗಳಾಗಿರ್ಬೇಕಂತೆ. ಪುಣ್ಯ ಸಂಗ್ರಹದ ವಿಷಯದಲ್ಲಿ ವಿದುರನ ಕಥೆಯನ್ನು ಕೇಳ್ತೇವೆ ನಾವು. ವಿದುರ ಒಂದು ಸರ್ತಿ ಈ ಕೌರವರೆಲ್ಲ ಕೃಷ್ಣನನ್ನು ಹೆಂಗಾದರೂ ಮಾಡಿ ಕಟ್ಟಿ ಹಾಕಬೇಕು ಅಂತ ಸಮಾಲೋಚನೆ ನಡೆಸ್ತಾ ಇದ್ರಂತೆ. ವಿದುರ ಅಲ್ಲಿ ಭಾಗಿಯಾಗಿದ್ದ.
ಭಾಗಿಯಾದ ಮೇಲೆ ಕೃಷ್ಣನ ಜಾಗಕ್ಕೆ ಬಂದು ಕೃಷ್ಣನಿಗೆಲ್ಲ ಹೇಳಿದ್ದಂತೆ ವಿದುರ, ಕೃಷ್ಣ ಸ್ವಲ್ಪ ಹುಷಾರಾಗಿರು, ಹೀಗೆಲ್ಲ ಕೌರವರು ಸಮಾಲೋಚನೆ ಮಾಡ್ತಾ ಇದ್ರು ಅಂತ. ಕೃಷ್ಣ ನಕ್ಕನಂತೆ, ಅಲ್ಲೋ ವಿದುರ, ನೀನು ಜ್ಞಾನಿ ಅಲ್ವಾ, ನನಗೆ ಗೊತ್ತಿಲ್ಲದೆ ಇರೋದು ಯಾವುದಿದೆ ಹೇಳು, ಸರ್ವಜ್ಞ ಅಲ್ವಾ ನಾನು, ಎಲ್ಲ ಗೊತ್ತಿದೆ ನನಗೆ ಯಾಕೆ ಹೇಳ್ತಿದ್ದಿ ಅಂತ ಕೃಷ್ಣ ನಕ್ರೆ ವಿದುರನೂ ನಕ್ಕನಂತೆ. ಕೃಷ್ಣ, ನೀನು ಸರ್ವಜ್ಞ ಅನ್ನೋದು ನನಗೆ ಗೊತ್ತು, ಆದರೂ ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ನಿನಗೆ ಹೇಳಿದಾಗ ಒಂದು ಸ್ವಲ್ಪ ಪುಣ್ಯ ಬರುತ್ತಲ್ವಾಪ, ಆ ಪುಣ್ಯದ ವಿಷಯ ಲೋಭಿಯಾಗಿದ್ದೆ ನಾನು ಅಂತಂದಂತೆ. ಲೋಭಿಗಳಾಗಿರಬೇಕು ಯಾವ ವಿಷಯದಲ್ಲಿ? ಪುಣ್ಯ ಸಂಗ್ರಹದ ವಿಷಯದಲ್ಲಿ. ಬೇರೆ ಸಮಯದಲ್ಲಿ ಧರ್ಮಾಚರಣೆ ಮಾಡುವ ವಿಷಯದಲ್ಲಿ ಇಂತಹದ್ರಲ್ಲೆಲ್ಲ ಅದು ಲೋಭಿಗಳಾಗಿರಬಾರದು ಅಂತ. ಭೂತಪ್ರಿಯ ಹಿತೇ ಹಾಚ ಅಂತ. ಭೂತಗಳು ಅಂದರೆ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಅವುಗಳಿಗೆಲ್ಲ ಹಿತವನ್ನು ಉಂಟು ಮಾಡುವ ಹಾಗಿರಬೇಕು. ಇದು ಸಾರ್ವವರ್ಣಿಕ, ಎಲ್ಲರಿಗೂ ಕೂಡ ವಿಹಿತವಾಗಿರ್ತಕ್ಕಂತಹ ಧರ್ಮ ಅಂತ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಕ್ರಮವಾಗಿ ಬ್ರಹ್ಮಚರ್ಯದಲ್ಲಿರೋರು, ಗೃಹಸ್ಥರು, ವಾನಪ್ರಸ್ಥದಲ್ಲಿರುವಂಥವರು, ಸನ್ಯಾಸಿಗಳು ಹೇಗಿರಬೇಕು ಅವರ ಜೀವನದಲ್ಲಿ, ಅದನ್ನು ಕೂಡ ಪರಮಾತ್ಮ ನಿಧಾನವಾಗಿ ತಿಳಿಸ್ತಾ ಹೋಗ್ತಾನೆ. ದ್ವಿತೀಯಂ ಪ್ರಾಪ್ಯಾನುಪೂರ್ವ್ಯಾಜ್ಯ ಜನ್ಮೋಪನಯನಂ ದ್ವಿಜಃ ವಸನ್ ಗುರುಕುಲೇದಾಂತಃ ಬ್ರಹ್ಮಾಧೀತ ವಾಗ್ಯತಃ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರೂ ವರ್ಗದವರು ಗುರುಕುಲಕ್ಕೆ ಹೋಗಿ ಅಧ್ಯಯನವನ್ನು ಮಾಡಬೇಕಂತೆ. ಸ್ವತಃ ಕೃಷ್ಣ ಪರಮಾತ್ಮ ಸಾಂದೀಪಿನಿ ಆಚಾರ್ಯರ ಗುರುಕುಲಕ್ಕೆ ಹೋಗಿ ಅಧ್ಯಯನವನ್ನು ಮಾಡಿ ಬರಲಿಲ್ವಾ? ಹಾಗಾಗಿ ಮೂರೂ ವರ್ಗದವರಿಗೂ ಇದು ವಿಹಿತ. ಬ್ರಾಹ್ಮಣನಾಗಿರುವವನು ವಿಶೇಷವಾಗಿ ಹೋಗಿ ಅಧ್ಯಯನವನ್ನು ಮಾಡಲೇಬೇಕು ಅಂತಂತಾರೆ. ಅಧ್ಯಯನಾದಿಗಳನ್ನು ಮಾಡುವಾಗ 3 ಸಮಯದಲ್ಲಿ ಮೌನವನ್ನು ಆಚರಣೆ ಮಾಡಬೇಕು ಅಂತಿದೆ. ಅದು ಅಧಿಕ ಮಾಸದಲ್ಲೂ ಕೂಡ ವಿಶೇಷವಾಗಿ ಹೇಳ್ತಾರೆ. ಅಧಿಕ ಮಾಸದ ವ್ರತದಲ್ಲಿ ಈ ಒಂದು ವ್ರತವನ್ನು ಕೂಡ ತೆಗೆದುಕೊಳ್ತಾರೆ. ತಸ್ಮಾತ್ ಮೌನಂ ತ್ರಿಷು ಸ್ಮರೇತ್. ತ್ರಿಷು ಅಂದರೆ 3 ಸಮಯದಲ್ಲಿ ಯಾವಾಗಲೂ ಮೌನವಾಗಿರಬೇಕು. ಕಾಷ್ಟ ಮೌನ ವ್ರತ ಅಂತ ಕರೀತಾರೆ. ಅದು ಇರೋದು ಕಷ್ಟ. ಯಾವಾಗಲೂ ಇರ್ಲಿಕ್ಕೆ ಆಗದೇ ಇದ್ರೆ 3 ಸಮಯದಲ್ಲಿ ಮೌನ ವ್ರತವನ್ನು ಮಾಡ್ರಿ ಅಂತಾರೆ. ಯಾವಾಗ ಅಂತಂದರೆ ಸ್ನಾನ ಮಾಡುವಾಗ ಮೌನವನ್ನು ಆಚರಣೆ ಮಾಡಬೇಕು. ಹಾಗೆ ಮೌನವನ್ನು ಆಚರಣೆ ಮಾಡಲಿಲ್ಲ ಅಂತಂದರೆ ವರುಣದೇವರು ನಮ್ಮ ಶರೀರದಲ್ಲಿರುವಂತಹ ಕಾಂತಿಯನ್ನು ಅಪಹರಣ ಮಾಡಿಕೊಂಡು ಹೋಗಿಬಿಡ್ತಾರಂತೆ. ದೇವರ ಪೂಜೆ ಮಾಡುವಾಗ, ಹೋಮಾದಿಗಳನ್ನು ಮಾಡುವಾಗ ಮೌನದಿಂದ ಇರಬೇಕು. ಆವಾಗಲೇ ಮಾತು ಜಾಸ್ತಿ ಇರುತ್ತೆ ನಮ್ಮದು. ಆವಾಗ ಮೌನವಾಗಿಲ್ಲದೆ ಇದ್ದರೆ ಮೃತ್ಯುದೇವತೆ ನಮ್ಮ ಆಯುಸ್ಸನ್ನು ಕ್ಷೀಣ ಮಾಡ್ತಾನೆ ಅಂತಿದೆ. ಊಟ ಮಾಡುವಂತಹ ಸಮಯದಲ್ಲೂ ಹಾಗೇನೆ. ಊಟ ಮಾಡುವಂತಹ ಸಮಯದಲ್ಲೂ ಕೂಡ ಮೌನವಾಗಿ ಇರಬೇಕು ಅಂತಿದೆ. ಮೌನವಾಗಿ ಯಾರು ಇರ್ತೀವಿ? ಆಗ ಹರಟೆ ಹೊಡಿತಾ ಇರ್ತೀವಿ. ಹಾಗೆ ಊಟ ಮಾಡುವಂತಹ ಸಮಯದಲ್ಲಿ ಮೌನವಾಗಿಲ್ಲದೆ ಇದ್ದರೆ ಸಂಪತ್ತು ನಾಶವಾಗತ್ತೆ ಅಂತಿದೆ. ತಸ್ಮಾತ್ ಮೌನಂ ತ್ರಿಷು ಸ್ಮರೇತ್. 3 ಸಮಯದಲ್ಲಿ ಮೌನ ವ್ರತವನ್ನು ಆಚರಣೆ ಮಾಡಬೇಕು ಅಂತ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಈ ಒಂದು ವ್ರತವನ್ನು ಮಾಡಿದರೆ 1 ವರ್ಷದವರೆಗೂ ಮೌನ ವ್ರತವನ್ನು ಮಾಡಿದರೆ ಏನು ಫಲ ಬರುತ್ತೋ ಆ ಫಲ ಬರುತ್ತೆ ಅಂತ ತಿಳಿಸಿದ್ದಾರೆ. ಈ ಲಘು ಪಂಚಕದ ವ್ರತವನ್ನು ನೀವು ಕೇಳಿದ್ದೀರಿ ಅಂದ್ಕೊಳ್ತೀನಿ ನಾನು. ವಿಷ್ಣು ಪಂಚಕ ವ್ರತಕ್ಕೆ ಸಮಾನವಾದಂತಹ ಫಲವನ್ನು ನಾವು ಲಘು ಪಂಚಕದಲ್ಲಿ ಪಡೀಲಿಕ್ಕಾಗತ್ತೆ. ಅದು ಹೇಗೆ ಅಂತಂದರೆ, ಪ್ರತಿಯೊಂದು ತಿಂಗಳಿನಲ್ಲಿ ಬರುವಂತಹ 5 ದಿನಗಳ ಕಾಲ ಉಪವಾಸ ಮಾಡಬೇಕು. ತಿಂಗಳಿನಲ್ಲಿ ಬರುವಂತಹ 2 ಏಕಾದಶಿ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ, ಜೊತೆಗೆ ಶ್ರವಣ ನಕ್ಷತ್ರದ ಯೋಗ ಇದ್ದಾಗ ಮಾಡಬೇಕು ಅಂತ ಇದೆ. 1 ವರ್ಷ 12 ಇರಲಿ 60 ಆಗುತ್ತೆ. 60 ಉಪವಾಸ ಮಾಡಬೇಕು ಅಂತಿದೆ. ವಿಷ್ಣು ಪಂಚಕ ಉಪವಾಸ ಫಲ ಬರಬೇಕು ಅಂದರೆ ಅಷ್ಟು ಮಾಡೋ ಕಷ್ಟ ಅಂತಂದರೆ ಅಧಿಕ ಮಾಸದಲ್ಲಿ ಬರುವಂತಹ 5 ದಿನಗಳಂದು ಉಪವಾಸ ಮಾಡಿ ಅಂತ ಹೇಳಿದ್ದಾರೆ. ಈ ಸರ್ತಿನೂ ಸರಿಯಾಗಿ ಬಂದಿತ್ತು ಶ್ರವಣ ನಕ್ಷತ್ರ. ಕಳೆದ ಬಾರಿ ಏನಾಗಿತ್ತು ಅಂದರೆ ಶ್ರವಣ ನಕ್ಷತ್ರನೇ ಇರಲಿಲ್ಲ ಕಳೆದ ಅಧಿಕ ಮಾಸದಲ್ಲಿ. ಈ ಲಘು ಪಂಚಕ ಉಪವಾಸ ಮಾಡೋರಿಗೆ ಭಾರಿ ಸಂತೋಷ ಆಯ್ತಂತೆ. ಯಾಕೆಂದರೆ ಒಂದು ಉಪವಾಸ ತಪ್ತಲ್ಲ ಅಂತ ಸಂತೋಷ. ಹಾಗೆ ಸಂತೋಷ ಪಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಲಘು ಪಂಚಕ ಆಗೋದೇ ಇಲ್ಲ. ನೋಡಿ, ಹೆಸರಿನಲ್ಲೇ ಇದೆಯಲ್ಲ ಪಂಚಕ ಅಂತ ಇದೆ. 5 ಉಪವಾಸಗಳನ್ನು ಮಾಡಬೇಕು ಅಂತಿದೆ. ಅಲ್ಲ, ಶ್ರವಣ ನಕ್ಷತ್ರ ಇಲ್ಲಲ್ಲ, ನಾವೇನು ಮಾಡಬೇಕು ಅಂದರೆ, ಆಗ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂಥ ಯೋಗಗಳಿದೆ. ವೈಧೃತಿ ಯೋಗ, ವ್ಯತಿಪಾತ ಯೋಗ. ಆ ಯೋಗ ಯಾವತ್ತಿದೆ ಅಂತ ನೋಡ್ಬಿಟ್ಟು ಅವತ್ತು ಉಪವಾಸ ಮಾಡಬೇಕು ಅಂತಿದೆ. ಸಂತೋಷ ಪಡುವಂಥದ್ದಲ್ಲ. ಹಾಗೆ 3 ಸಮಯದಲ್ಲಿ ಮೌನ ವ್ರತವನ್ನು ಆಚರಣೆ ಮಾಡಿದರೆ 1 ವರ್ಷ ಮೌನ ವ್ರತವನ್ನು ಆಚರಣೆ ಮಾಡಿದಂಥ ಫಲವನ್ನು ಪಡೀಲಿಕ್ಕಾಗತ್ತೆ ಅಧಿಕ ಮಾಸದಲ್ಲಿ. ಮತ್ತು ಬ್ರಹ್ಮಚರ್ಯ ಆಶ್ರಮದಲ್ಲಿರುವವನು ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯ ತಾನು ಮನೆಗಳಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಯೋಗ್ಯರಲ್ಲಿ, ಮತ್ತೆ ಅದು ಗಮನಿಸಬೇಕು, ಯೋಗ್ಯರಲ್ಲಿ ಯಾಚನೆಯನ್ನು ಮಾಡಿ, ಯಾಚನೆ ಮಾಡಿದಾಗ ಏನೆಲ್ಲ ಪದಾರ್ಥಗಳು ದೊರಕಿರುತ್ತೆ ಅದನ್ನೆಲ್ಲ ನೇರವಾಗಿ ಗುರುಗಳಿಗೆ ಕೊಡಬೇಕು. ಗುರುಗಳು ಅಪ್ಪಣೆ ಮಾಡಿದರೆ ಮಾತ್ರ ಅದನ್ನು ಭಕ್ಷಣೆ ಮಾಡೋದು, ಸ್ವೀಕಾರ ಮಾಡೋದು ಮಾಡಬೇಕು. ಇಲ್ಲಿದ್ರೆ ಅದೂ ಇಲ್ಲ ಅಂತಂದರೆ ಇದು ಬ್ರಹ್ಮಚರ್ಯದಲ್ಲಿರುವಂತಹ ಮನುಷ್ಯರಿಗೆ ವಿಹಿತವಾಗಿರುವಂಥದ್ದು ಅಂತ. ಯೋಗ್ಯರಲ್ಲೇ ಕೇಳಬೇಕು, ಅಯೋಗ್ಯರಲ್ಲಿ ಕೇಳಬಾರ್ದು. ಅದನ್ನೆಲ್ವ ನಮ್ಮ ಜಗನ್ನಾಥದಾಸರು ಫಲವಿದು ಬಾಳ್ದು ಕೇಳಿ ತಿಳಿಸ್ತಾರೆ. ಸ್ವೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗ್ಯಾಚಿಸದೆ ಖೇಚರ ವಾಹಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಯಾವುದು ಬದುಕಿರೋದಕ್ಕೆ ಸಾರ್ಥಕ ಅಂತಂದರೆ,
ನೀಚರಲ್ಲಿ ಬಲು ಪೋಗ್ಯಾಚಿಸದೆ. ಬಲು ಅನ್ನೋದನ್ನು ಎರಡು ಕಡೆಗೆ ಅನ್ವಯ ಮಾಡ್ಕೊಳ್ಬೇಕು, ಬಲು ಹಾಗೂ ನೀಚ. ಬಲು ನೀಚರಲ್ಲಿ ಹೋಗಿ ಬಲು ಯಾಚಿಸದೆ, ತುಂಬ ಕೇಳಬೇಡ್ರಿ ಅಂತಾರೆ. ಬ್ರಹ್ಮಚರ್ಯ ವಟುವಿಗೆ ಇದು ವಿಹಿತವಾಗಿರ್ತಕ್ಕಂಥದ್ದು ಅಂತ. ಸ್ತ್ರೀಣಾಂ ನಿರೀಕ್ಷಣ ಸ್ಪರ್ಶ ಸಂಲಾಪೈ ಅನಲಾದಿಕಂ. ಸ್ತ್ರೀಯರ ಜೊತೆಗೆ ಸಂಭಾಷಣೆ ನಡೆಸುವಂಥದ್ದು, ಅವರನ್ನು ನೋಡುವಂಥದ್ದು, ಸ್ಪರ್ಶ ಮಾಡುವಂಥದ್ದು, ಇವನು ಇದರಿಂದ ದೂರ ಇರಬೇಕು ಅಂತಾರೆ. ಇದೆಲ್ಲ ಬ್ರಾಹ್ಮಣನಿಗೆ ಅಂದರೆ ಬ್ರಹ್ಮಚಾರಿಗೆ ಸಂಬಂಧಪಟ್ಟದ್ದು ಅಂತಾದರೆ, ಗೃಹಸ್ಥರಿಗೆ ಸಂಬಂಧಪಟ್ಟಿರುವಂತಹ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಗೃಹಾರ್ಥಿ ಸದೃಶೀಂ ಭಾರ್ಯಾಂ ಉದ್ವಹೇದಜುಗುಪ್ಸಿತಾಂ. ಗೃಹಸ್ಥಾಶ್ರಮದಲ್ಲಿರುವವನು ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಬರ್ತಾನಲ್ವ, ಅನುರೂಪಳಾದಂತಹ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಇದೆ. ಅದೇ ವರ್ಗಕ್ಕೆ ಸಂಬಂಧಪಟ್ಟಂತಹ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಬೇಕು. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ಬ್ರಾಹ್ಮಣ ಕನ್ಯೆಯನ್ನು, ಕ್ಷತ್ರಿಯ ಕನ್ಯೆಯನ್ನು, ವೈಶ್ಯ ಕನ್ಯೆಯನ್ನು, ಶೂದ್ರ ಕನ್ಯೆಯನ್ನು ಸ್ವೀಕಾರ ಮಾಡಬಹುದು ಅಂತ ಇದೆ. ಆದರೆ ಕ್ಷತ್ರಿಯ ವರ್ಗಕ್ಕೆ ಬಂದಾಗ ನೋಡಿ, ಎರಡನೇ ವರ್ಗ ಇದು. ಕ್ಷತ್ರಿಯ ವರ್ಗದವರು ಬ್ರಾಹ್ಮಣ ಕನ್ಯೆಯನ್ನು ಸ್ವೀಕಾರ ಮಾಡೋ ಹಾಗಿಲ್ಲ. ಕ್ಷತ್ರಿಯ ಕನ್ಯೆ, ವೈಶ್ಯ ಕನ್ಯೆ, ಶೂದ್ರ ಕನ್ಯೆಯನ್ನು ಹೀಗೆ ಕ್ರಮವಾಗಿ ಅನುಸರಿಸ್ತಾ ಹೋಗಬೇಕು. ಅಲ್ಲ, ಒಂದು ವೇಳೆ ಬ್ರಾಹ್ಮಣ ವೈಶ್ಯ ಕನ್ಯೆಯನ್ನು ಮದುವೆ ಮಾಡಿಕೊಂಡ ಅಂತ ತಿಳ್ಕೊಳ್ಳಿ. ಆವಾಗೇನಾಗತ್ತೆ ಅಂತಂದರೆ, ಹುಟ್ಟುವಂತಹ ಮಗು ಏನಿದೆ ಆ ಮಗುವಿಗೆ ನೋಡಿ, ತಂದೆ ಬ್ರಾಹ್ಮಣ, ತಾಯಿ ವೈಶ್ಯೆ, ಮಗುವಿಗೆ ತಾಯಿಯ ಜಾತಿ ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಗುಣ ಪಿತ್ರೋಹೋ ಮಾತೃ ಜಾತಿಸ್ಸುತಾನಾಂ, ಆಚಾರ್ಯ ಮಧ್ವರ ವಾಕ್ಯ. ಮಾತೃ ಜಾತಿಸ್ಸುತಾನಾಂ, ತಾಯಿಯ ಜಾತಿ ಬರುತ್ತೆ ಅಂತಿದೆ. ಆ ಮಗು ವೈಶ್ಯನೇ ಅದು. ಬ್ರಾಹ್ಮಣ ಶೂದ್ರ ಕನ್ಯೆಯನ್ನು ಮದುವೆ ಮಾಡಿಕೊಂಡ್ರೆ ಹುಟ್ಟುವಂತಹ ಮಗು ಶೂದ್ರವೇನೇ ಅದು. ನಾನು ಬ್ರಾಹ್ಮಣನಾಗಿದ್ದೀನಿ ಅದು ಹೆಂಗೆ ಬರುತ್ತೆ? ಹಾಗೆಲ್ಲ ಇಲ್ಲ. ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂತರ್ಜಾತಿ ವಿವಾಹವನ್ನು ನಿಷೇಧ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಗೃಹಸ್ಥಾಶ್ರಮಕ್ಕೆ ಬರುವಾಗ ಅನುರೂಪಳಾದಂತಹ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಬೇಕು. ಮದುವೆ ಮಾಡಿಕೊಂಡ ಮೇಲೆ ಇವನಿಗೆ ಪ್ರಸಿದ್ಧವಾಗಿರತಕ್ಕಂತಹ 6 ಧರ್ಮಗಳಿದ್ದಾವೆ. ಅನೇಕ ಕಡೆಗೆ ನೀವು ಕೇಳಿರ್ತೀರ. ಯಜನ ಯಾಜನ, ದಾನ ಪ್ರತಿಗ್ರಹ, ಅಧ್ಯಯನ ಅಧ್ಯಾಪನ. ಬ್ರಾಹ್ಮಣನಿಗೆ ಮಾತ್ರ, ಅಂದರೆ ಗೃಹಸ್ಥಾಶ್ರಮದಲ್ಲಿರುವಂತಹ ಬ್ರಾಹ್ಮಣನಿಗೆ ಮಾತ್ರ ಈ 6 ಧರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಉಳಿದ ವರ್ಗದವರಿಗೆ ಬರೀ 3. ಇದರಲ್ಲೇ ಇರುವಂಥದ್ದು 3 ನೋಡಿ. ಯಜನ ಯಾಜನ ಅಂದರೆ ಏನು? ಹೋಮವನ್ನು ತಾವು ಸ್ವತಃ ಮಾಡಬೇಕು, ಬೇರೆ ಪುರೋಹಿತರನ್ನ ಮನೆಗೆ ಕರೆಸಿ ತಮ್ಮ ಉದ್ದೇಶವಾಗಿ ಮಾಡಿಸಬೇಕು. ಅಧ್ಯಯನ ಅಧ್ಯಾಪನ, ಸ್ವತಃ ತಾವು ಅಧ್ಯಯನ ಮಾಡಬೇಕು. ಯಾರಾದರೂ ನಮಗೆ ಪಾಠ ಮಾಡಿ ಅಂತ ಕೇಳಿದರೆ ಅವರಿಗೆ ಪಾಠವನ್ನೂ ಮಾಡಬೇಕು. ದಾನ ಪ್ರತಿಗ್ರಹ, ದಾನ ಕೊಡಬೇಕು, ದಾನ ಸ್ವೀಕಾರ ಮಾಡಬೇಕು. ಎಲ್ಲವೂ ಇದೆ. ನಾವೆಲ್ಲ ಏನು ಮಾಡಿದ್ದೀವಿ ಅಂತಂದರೆ 3 ಮಾತ್ರ ಪರಿಗಣನೆ ಮಾಡಿದ್ದೀವಿ. ನಾವು 6 ಇದೆ, 6ರಲ್ಲಿ 3 50 ತೆಗೆದು ಹಾಕಿಬಿಟ್ಟಿದ್ದೀವಿ. ಯಾವುದೆಲ್ಲ ಬಿಟ್ಟಿದ್ದೀವಿ ಅಂತಂದರೆ, ದಾನ ತೊಗೊಳ್ತೀವಿ, ದಾನ ಕೊಡಲಿಕ್ಕೆ ಕೈ ಮುಂದೆ ಬರೋದಿಲ್ಲ. ಎಷ್ಟು ಜನರನ್ನು ಗಮನಿಸಿದ್ದೇವೆ ನಾವು. ಅದಕ್ಕೆ ವೈದಿಕರು ಅಂತ ಕರೀತಾರೆ ಅಂತಾರೆ. ಏನು ವೈದಿಕರು ಅಂತಂದ್ರೆ ಏನು? ಒಯ್ತಾರೆ. ಇಕ್ಕರು ಕೊಡೋದಿಲ್ಲ ಅಂತ ತೊಗೊಂಡು ಹೋಗಿ ತುಂಬಿಕೊಳ್ತಾ ಇರ್ತಾರೆ. ಎಲ್ಲರ ಮನೇಲಿ ಎಷ್ಟೆಷ್ಟು ಅಪೂಪಗಳಿದೆ ಅಂತ ನೋಡ್ಕೊಂಡು ಬನ್ನಿ, ಗೊತ್ತಾಗ್ಬಿಡುತ್ತೆ. ಬೇಕಾದಷ್ಟು ಸಂಗ್ರಹ ಮಾಡ್ತಾರೆ, ಕೊಡುವಾಗ ಮಾತ್ರ ಯಾಕೋ ಮನಸ್ಸು ಸಣ್ಣದಾಗಿರುತ್ತೆ. ಅಧ್ಯಯನ ಅಧ್ಯಾಪನ, ಪಾಠ ಮಾಡ್ತಾರೆ, ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಹೋಗಿ ಅಂತಂದಾಗ ಬಂದ್ಬಿಡತ್ತೆ ಇವರಿಗೆ, ನಾನೇನು ಅವ್ರ ಹತ್ರ ಪಾಠ ಕೇಳೋದು ಅಂತ ಬಂದ್ಬಿಡತ್ತೆ. ಪಂಡಿತಂ ದೃಷ್ಟ ಶ್ವಾನವತ್ ಗುರುಗುರಾಯತೆ ಅಂತ ನಾವು. ಶ್ವಾನ ಅಂದರೆ ನಾಯಿಗಳು ಹೆಂಗೆ ಕಿರ್ಚಾಡ್ತಿರ್ತಾವೆ ನೋಡಿ, ಪರಸ್ಪರವಾಗಿ ಓ ಅಂತ ಎರಡು ಒದರ್ತಿರ್ತಾವೆ. ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತ ನೋಡಿದಾಗ ಹಂಗೆ ಮಾಡ್ತಾರೆ ಅಂತ ಬಿಟ್ಟೇ ಬಿಡ್ತಾರೆ. ಯಾಕೆ ನಾನು ಹೋಗಿ ಪಾಠ ಕೇಳಬೇಕು ಅಂತ. ಯಜನ ಯಾಜನ, ಯಾರಾದರೂ ಪಾರ್ಟಿಗಳು ಯಜಮಾನರು ಕರೆದು ಮನೆಯಲ್ಲಿ ನಮ್ಮ ಉದ್ದೇಶವಾಗಿ ಪವಮಾನ ಹೋಮ ಮಾಡಿಸ್ರಿ ಅಂದರೆ ಮಾಡಲಿಕ್ಕೆ ಅಂತ ಹೋಗ್ತಾನೆ. ತಾನು ಸ್ವತಃ ತನ್ನ ಉದ್ದೇಶವಾಗಿ ಹೋಮಾದಿಗಳನ್ನು ಮಾಡಿಸೋದಿಲ್ಲ. ಯಾಕೆಂದರೆ ದುಡ್ಡು ಖರ್ಚಾಗತ್ತೆ ಅಂತ. ಹೀಗೆ ಇಂಥ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು. ನೋಡಿ, ಬ್ರಾಹ್ಮಣರಿಗೆ ಮಾತ್ರ 6 ವಿಧವಾಗಿರ್ತಕ್ಕಂಥ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಉಳಿದವ್ರಿಗೆ ಯಾರು ವೈಶ್ಯರು, ಶೂದ್ರರು, ಕ್ಷತ್ರಿಯರಿದ್ದಾರಲ್ವ, ಅವರಿಗೆ ಬರೀ 3 ಮಾತ್ರ ಹೇಳಿದ್ದಾರೆ. ದಾನ ಕೊಡಬೇಕು ಹೊರತು ತೆಗೆದುಕೊಳ್ಳೋ ಹಾಗಿಲ್ಲ. ಅವರು ಪಾಠ ಕೇಳಬೇಕು, ಪಾಠ ಮಾಡೋ ಹಾಗಿಲ್ಲ. ಹೋಮ ಪುರೋಹಿತನ ಮನೆಗೆ ಕರೆಸಿ ಮಾಡಿಸ್ಬೇಕು ಹೊರತು ತಾವು ಸ್ವತಃ ಆಜ್ಯಾಹುತಿಗಳನ್ನೆಲ್ಲ ಕೊಡೋ ಹಾಗಿಲ್ಲ ಅಂತ ಇದೆ. ಆದ್ದರಿಂದನೇ ಅಲ್ವ ಕೃಷ್ಣ ಪರಮಾತ್ಮ ನಂದಗೋಪನಿಗೆ ನೀನು ಯಾಕೆ ಹೋಮ ಮಾಡ್ತಿದ್ದೆ, ಅದು ಬ್ರಾಹ್ಮಣರ ಕರ್ತವ್ಯ ಅಂತಂದು ಹೇಳಿ ಪರ್ವತದ ಪೂಜೆಯನ್ನು ಮಾಡಲಿಕ್ಕೆ ಹೋದ. ಗೋವರ್ಧನ ಪರ್ವತವನ್ನು ಎತ್ತುವಂಥ ಪ್ರಸಂಗವನ್ನು ಕೇಳಿದ್ದೇವೆ ನಾವು. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಕೇಳಲೇಬೇಕು ಅಂತಿದೆ. ಆ ಶ್ಲೋಕ ಹೇಳ್ತಾರೆ ನೋಡಿ, ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಅಂತ ತಿಳಿಸುವಾಗ ಆರಂಭದಲ್ಲೇ ಹೇಳಿದ್ದಾರೆ, ಗೋವರ್ಧನ ಧರಂ ವಂದೇ, ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ ಸ್ವಾಮಿ ಅಂತ ನಿರಂತರವಾಗಿ ಚಿಂತನೆ ಮಾಡಬೇಕು ಅಂತಿದೆ. ಇದು ಗೃಹಸ್ಥ ಧರ್ಮದಲ್ಲಿರುವಂಥವನಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮ.
ಅನ್ಯಾಭ್ಯಾಂ ಚೈವ ಜೀವೇತ ಶಿಲೈರ್ವಾ ದೋಷ ದೃಪ್ತಯೋಹೋ ಅಂತಾರೆ. ಈಗ ಕೆಲವು ಕಡೆಗೆ ಏನಾಗುತ್ತೆ ಅಂತಂದರೆ, ಕೇಳಿ ಜೀವನವನ್ನು ನಡೆಸುವಂಥದ್ದು ಸರಿ ಹೋಗೋದಿಲ್ಲ. ಪ್ರತಿಗ್ರಹ, ದಾನ ಪ್ರತಿಗ್ರಹ ಅಂತ ಹೇಳಿದ್ದಾರೆ. ಪ್ರತಿಗ್ರಹ ಅಂದರೆ ತೆಗೆದುಕೊಳ್ಳೋದು. ಕೆಲವರಿಗೆ ತೆಗೆದುಕೊಳ್ಳುವಂಥ ಮನಸ್ಸಿರೋದಿಲ್ಲ. ಅದು ಅಧಿಕ ಮಾಸದ ಒಂದು ವ್ರತದಲ್ಲೂ ಒಂದು ವ್ರತ ಅಯಾಚಿತ ವ್ರತ ಅಂತ ಇದೆ. ಅಯಾಚಿತ ವ್ರತ ಅಂದರೆ ಏನು? ಯಾರಲ್ಲೂ ಕೇಳದೇ ಇರುವಿಕೆ. ಮತ್ತು ಕೇಳಬೇಕದು ಗೃಹಸ್ಥರ ಧರ್ಮ ಅಂತ ಹೇಳಿದ್ದಾರಲ್ಲ, ಹಾಗೆ ಕೇಳಲಿಕ್ಕೆ ಸಂಕೋಚ ಆದರೆ ಅದಕ್ಕೂ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ನೋಡಿ. ಅಂತಹ ಪ್ರಸಂಗ ಬಂತು ಅಂದರೆ ಶಿಲೋಂಚ ವೃತ್ತಿಯನ್ನು ಅನುಸರಿಸ್ರಿ ಎಂದಿದ್ದಾರೆ. ದ್ರೋಣಾಚಾರ್ಯರು ಶಿಲೋಂಚ ವೃತ್ತಿಯನ್ನು ಅನುಸರಿಸ್ತಾ ಇದ್ರು ಅಂತ ಆಚಾರ್ಯ ಮಧ್ವರು ತಿಳಿಸಿಕೊಡ್ತಾರೆ. ಏನಿದು ಶಿಲೋಂಚ ವೃತ್ತಿ ಅಂತಂದರೆ ಭಾರಿ ಕಷ್ಟ ಇದು. ಈ ಧಾನ್ಯಗಳನ್ನು ಕಟಾವು ಮಾಡ್ತಾರೆ ನೋಡಿ. ಕಟಾವು ಮಾಡಿದಾಗ ಅದನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿ ತಮ್ಮ ಗೋಡೌನಿಗೋ ಬೇರೆ ಕಡೆಗೋ ಸಾಗಿಸ್ತಾರೆ, ಮಿಲ್ಗಳಿಗೆಲ್ಲ ಸಾಗಿಸ್ತಾರೆ. ಕಟಾವು ಮಾಡಿ ರೈತನಿಗೆ ಯಾವುದು ಬೇಡ ಅಂತ ಬಿಟ್ಟು ಹೋಗಿರ್ತಾನೋ ಅಲ್ಲೆಲ್ಲ ಬಿದ್ದಿರತ್ತಲ್ವ, ಅದನ್ನು ತೆಗೆದುಕೊಂಡು ಜೀವನ ನಡೆಸಿ ಅಂತಂದಿದ್ದಾರೆ. ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಶಿಲವೃತ್ತಿ, ಉಂಚವೃತ್ತಿ ಅಂತ ಎರಡು ಕ್ರಮ ಇದೆ ಇದರಲ್ಲಿ. ಈ ಕ್ರಮವನ್ನು ನೀವು ಅನುಸರಿಸಬಹುದು, ಕೇಳಲಿಕ್ಕೆ ಸಂಕೋಚ ಆಯಿತು ಅಂತ ಆದರೆ ಅಂತಾರೆ. ಆದರೆ ಬಹಳ ಕಷ್ಟವಾಗಿರ್ತಕ್ಕಂತಹ ವೃತ್ತಿ ಎರಡೂ ಕೂಡ. ಬ್ರಾಹ್ಮಣಸ್ಯ ಹಿ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ತುಂಬ ಪ್ರಸಿದ್ಧವಾದಂತಹ ಶ್ಲೋಕ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ಅಲ್ಲ, ನಾವು ಆರಾಮಾಗಿ ಎಥಿಕ್ಸನ್ನು ಹೇಳ್ತಾ ಇದೆ ಅಲ್ವ ಪುರಾಣ. ಎಲ್ಲರೂ ಹೇಳೋದೇನು ಅಂದರೆ, ಪುರಾಣ ಏನು ಹೇಳುತ್ತೆ? ಎಥಿಕ್ಸನ್ನು ಹೇಳ್ತಾ ಇದೆ. ಎಥಿಕ್ಸ್ ಅಂತಂದರೆ ಏನು? ಎಲ್ರಿಗೂ ಅನುಕೂಲರಾಗಿರಬೇಕು, ನೀವು ಯಾರಿಗೂ ತೊಂದರೆ ಕೊಡಬಾರ್ದು. ನಾವು ಹಾಗಿರ್ತೀವಿ. ಯಾಕೆ ಶಾಸ್ತ್ರ ಹೇಳಿದಂತೆ ಉಪವಾಸಗಳನ್ನು ಮಾಡಬೇಕು, ವ್ರತವನ್ನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ. ಬ್ರಾಹ್ಮಣನಾಗಿ ನೀವು ಹುಟ್ಟಿದ್ದೀಯಾ ಅಂತಂದರೆ, ಹೇಗೆ ಗಂಧದ ಚಕ್ಕಿಗೆ, ಗಂಧವನ್ನು ತೆಗೆಯುವಂತಹ ಕಾಷ್ಟ ಏನಿದೆ ಅದಕ್ಕೆ ಯಾವಾಗ ಬೆಲೆ ಬರುತ್ತೆ ಹೇಳಿ? ಚೆನ್ನಾಗಿ ತೆಗೆದಾಗಲ್ವ? ಹಾಗೆ ಮನುಷ್ಯ ಬ್ರಾಹ್ಮಣನಾಗಿರ್ತಕ್ಕಂಥವನು ತನ್ನ ಶರೀರವನ್ನು ವ್ರತ ಉಪವಾಸಗಳಿಂದ ಕೃಶವನ್ನಾಗಿ ಮಾಡಿದ್ರೇ ಅದಕ್ಕೆ ಸಾರ್ಥಕತೆ. ಇಲ್ಲೇ ಇದ್ರೆ ಇಲ್ಲ. ಕ್ಷುದ್ರಕಾಮಾಯ ನೇಷ್ಯಸೆ. ಬೇರೆ ಪಶುಗಳಂತೆ, ಬೇರೆ ಪಶುಗಳೆಲ್ಲ ಹಾಗೆ ಮಾಡ್ತಾ ಇದೆ. ಆಹಾರ ವ್ಯವಹಾರಗಳು ಅವು ಅದರಲ್ಲೂ ಇದೆ ಅಲ್ವಾ? ಅವುಗಳಲ್ಲಿ ಇಲ್ಲದೇ ಇರುವಂಥದ್ದು ಏನಿದೆ ನಿನ್ನಲ್ಲಿ? ಹಾಗಾಗಿ ಉಪವಾಸ ವ್ರತಗಳನ್ನೆಲ್ಲ ಚೆನ್ನಾಗಿ ಮಾಡಬೇಕು ಅಂತಾರೆ. ಕೃಚ್ಛ್ರಾಯ ತಪಸೇ ಚೇಹ ಪ್ರೀತ್ಯಾನಂತ ಸುಖಾಯ ಚ. ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳಬೇಕು. ಕೃಚ್ಛ್ರ, ಉಪವಾಸ ಮುಂತಾದವುಗಳೆಲ್ಲ ಏನಿದೆ ಆ ಎಲ್ಲ ವ್ರತಗಳನ್ನು ಕೂಡ ಅನುಸರಿಸಬೇಕು. ಇದು ಗೃಹಸ್ಥಾಶ್ರಮದಲ್ಲಿ ಇರತಕ್ಕಂಥವನಿಗೆ ವಿಹಿತವಾಗಿರೋದು ಅಂತಾರೆ. ಕಾಲಕಾಲಕ್ಕೆ ಋಣಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ದೇವಋಣ, ಋಷಿ ಋಣ, ಪಿತೃಋಣ, ಭೂತಋಣ, ಮನುಷ್ಯ ಋಣ ಅಂತ ಎಲ್ಲ ಋಣಗಳಿದ್ದಾವಲ್ಲ, ಆ ಎಲ್ಲ ಋಣಗಳನ್ನು ಕೂಡ ತೀರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನೋಡಿ, ಋಣ ತಾಯಿಯ ಗರ್ಭಕ್ಕೆ ಬಂದಾಗ್ಲಿಂದಲೇ ಋಣ ಪ್ರಾರಂಭವಾಯಿತು. ಋಣ ಅಂದರೆ ಸಾಲ. ಆಮೇಲೆ ಮನೆ ಕಟ್ಟಲಿಕ್ಕೆ ಅದಕ್ಕಿದಕ್ಕೆ ಅಂತ ಸಾಲ ಬೇರೆ ಮಾಡಿರ್ತೀವಿ, ಅದು ಬೇರೆ. ನಮಗೇನೂ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೇ ಇರುವಾಗ ಋಣ ಇದೆ, ಪಿತೃಋಣ. ಆ ಪಿತೃಋಣ ಪರಿಹಾರ ಆಗಬೇಕು ಅಂದರೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು. ಋಷಿ ಋಣ ಇದೆ. ಋಷಿಗಳು ನಮಗಾಗಿ ವೇದ ಮಂತ್ರಗಳನ್ನೆಲ್ಲ ಕಂಡುಕೊಂಡಿದ್ದಾರೆ. ವೇದ ಮಂತ್ರ ಹೆಂಗೆ ಸಿಕ್ತು ಅಂದರೆ ಕಂಡುಕೊಂಡಿರುವಂಥದ್ದು. ವಿಶ್ವಾಮಿತ್ರರು ಮುಂತಾದವರೆಲ್ಲ ಏನಿದ್ದಾರೆ, ದೊಡ್ಡ ಗಾಯತ್ರಿ ಮಂತ್ರವನ್ನು ನಮಗೆ ಕೊಟ್ಟಿರ್ತಕ್ಕಂಥವರು, ಅದು ಹೇಗೆ ದೊರಕಿತವರಿಗೆ ಅಂತಂದರೆ, ಯಾರು ಅದು ಲಕ್ಷಣವನ್ನು ಹೇಳ್ತಾರೆ, ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವ ಎಂ ಪಶ್ಯೇತ್ ಸವೇದೋ ಜ್ಞಾನದರ್ಶನಾತ್ ಅಂತಾರೆ. 32 ಲಕ್ಷಣದಲ್ಲಿ 20ಕ್ಕಿಂತ ಹೆಚ್ಚು ಲಕ್ಷಣ ಇರಬೇಕು. ತಪಸ್ವಿಗಳಾಗಿರಬೇಕು, ವೇದವನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡಿರಬೇಕು, ಬೇರೆ ವೇದಗಳನ್ನೆಲ್ಲ. ಇಂಥವರು ಇದು ವೇದ ಅಂತ ಹೇಳಿದರೆ ಅದನ್ನು ವೇದ ಅಂತ ಪರಿಗಣನೆ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಎಂತಹ ಉಪಕಾರವನ್ನು ಮಾಡಿದರೆ ಅವರ ಸ್ಮರಣೆಯನ್ನು ಮಾಡಿ ತರ್ಪಣಾದಿಗಳನ್ನೆಲ್ಲ ಕೊಟ್ಟಾಗ ಋಷಿಋಣ ಅನ್ನುವಂಥದ್ದು ಪರಿಹಾರ ಆಗತ್ತೆ. ದೇವಋಣ ಹೆಂಗೆ ಪರಿಹಾರ ಆಗತ್ತೆ ಅಂದರೆ, ಕಾಲಕಾಲಕ್ಕೆ ದೇವರ ಪೂಜೆ ಮುಂತಾದವುಗಳನ್ನೆಲ್ಲ ಮಾಡಿದಾಗ ದೇವಋಣ ಪರಿಹಾರ ಆಗತ್ತೆ. ಭೂತಋಣ ಅಥವಾ ಪಶುಋಣ ಅಂತಾರೆ. ಉದಾಹರಣೆಗೆ ಹಸುವಿನಿಂದ ಎಷ್ಟು ಉಪಕೃತರಾಗಿದ್ದೇವೆ. ಬರೀ ಹಸುವಲ್ಲಿ ಬೇಕಾದಷ್ಟು ಪ್ರಾಣಿಗಳು, ಪಕ್ಷಿಗಳು ನಮಗೆಲ್ಲ ಉಪಕಾರವನ್ನು ಮಾಡಿದೆ. ಜೇನನ್ನು ನಾವು ತಂದು ದೇವರಿಗೆಲ್ಲ ಅಭಿಷೇಕ ಮಾಡ್ತೇವೆ. ಆ ನೊಣ ಎಲ್ಲ ಸಂಗ್ರಹ ಮಾಡಿ ಇಟ್ಟಿರುತ್ತಲ್ಲ, ನಾವು ತಂದು ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದೇವೆ. ಅದರ ಋಣ ಇರುತ್ತೋ ಇಲ್ವೋ ನಮಗೆ? ಹೀಗೆ ಅನೇಕ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕಾದಷ್ಟು ಪ್ರಾಣಿಗಳಿಂದ ಉಪಕೃತರಾಗಿದ್ದೇವೆ. ಅವುಗಳಿಗೂ ಕೂಡ ನಾವು ಅನೇಕ ಆಹುತಿಗಳನ್ನೆಲ್ಲ ಕೊಡುವ ಮೂಲಕ ಅಥವಾ ಹೊರಗಡೆಗೆ ಹಸುವಿಗೆಲ್ಲ ನೀರನ್ನು ಒದಗಿಸುವ ಮೂಲಕ, ಆಹಾರವನ್ನು ಒದಗಿಸುವ ಮೂಲಕ, ಕೆಲವರು ಮನೆ ಮುಂದೆಲ್ಲ ಒಂದು ಹೊಂಡವನ್ನೆಲ್ಲ ಕಟ್ಟಿಬಿಟ್ಟು ನೀರಿನ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ ನೋಡಿ. ಅಥವಾ ಮಹಡಿ ಮೇಲೆ ಹೋಗಿ ತಂಬಿಗೆಯಲ್ಲೋ ಬಟ್ಟಲಲ್ಲೋ ನೀರುಗಳನ್ನೆಲ್ಲ ಇಡ್ತಾರೆ, ಅವುಗಳಿಗೆಲ್ಲ ಅನುಕೂಲ ಆಗಲಿ ಅಂತ. ಹೀಗೆಲ್ಲ ಸಹಾಯ ಮಾಡುವ ಮೂಲಕ, ಸೇವೆಯನ್ನು ಸಲ್ಲಿಸುವ ಮೂಲಕ ಋಣವನ್ನು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಮನುಷ್ಯ ಋಣ ಅಂದರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬರು ಉಪಕೃತರಾಗಿಯೇ ಇರ್ತೇವೆ. ಅವರಿಗೆ ಸಹಾಯ ಮಾಡುವ ಮೂಲಕ
ಆ ಋಣವನ್ನು ಕೂಡ ಪರಿಹಾರ ಮಾಡಿಕೊಳ್ಳಬೇಕಿದು ಗೃಹಸ್ಥಾಶ್ರಮದಲ್ಲಿರುವವನಿಗೆ ವಿಶೇಷವಾಗಿರುವಂಥದ್ದು ಅಂತಾರೆ. ಹೀಗೆ ಇದನ್ನೆಲ್ಲ ಪರಿಗಣಿಸಿ ಸದಾಕಾಲದಲ್ಲಿ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅವನ ಸ್ವಭಾವ. ಆದರೆ ಅದು ಬಿಟ್ಟು ಅಹೋ ಮೇ ಪಿತರೋ ವೃದ್ಧೌ ಭಾರ್ಯ ಬಾಲಾತ್ಮಜಾ ಸತಿ, ಅಯ್ಯೋ ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ, ಅವ್ರನ್ಯಾರು ನೋಡ್ಕೊಳ್ಬೇಕು, ನನ್ನ ಮಕ್ಕಳು ಇನ್ನು ಪುಟ್ಟ ವಯಸ್ಸಿನಲ್ಲಿದ್ದಾರೆ, ಅವ್ರನ್ಯಾರು ನೋಡ್ಕೊಳ್ಬೇಕು, ನಾನು ಬರೀ ದೇವರ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮನೆಯಲ್ಲಿ ಅವ್ರನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಅಂತ ಬರೀ ಸಂಸಾರದಲ್ಲೇ ಆಸಕ್ತನಾಗಿದ್ದರೆ ಅವನು ದುಃಖಿ ಆಗ್ತಾನೆ ಹೊರತು ಸಂಸಾರದಿಂದ ಹೊರಗಡೆ ಬರಲಿಕ್ಕೆ ಅವನಿಗೆ ಆಗೋದಿಲ್ಲ ಅಂತಂತಾರೆ. ಏನಿದ್ರ ಅರ್ಥ? ಅಪ್ಯಕಾರ್ಯ ಶತಂ ಕೃತ್ವ ವೋಢವ್ಯ ಮನುರಬ್ರವೀತ್. ಮನುಸ್ಮೃತಿಯಲ್ಲಿ ನೀನು ನೋಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಗಂಡು ಮಗುವಾಗಿ ನಿನಗೆ ಜವಾಬ್ದಾರಿ ಇದೆ ಅಂತಂದರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ತಂದೆ ತಾಯಿಗಳ ಜವಾಬ್ದಾರಿ ನಿನ್ನ ಮೇಲಿದೆ ಅಂತಾರೆ. ತಂದೆ ತಾಯಿಗಳ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿನ್ನದು, ಏನು ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ತಂದೆ ತಾಯಿಗೆ ವಯಸ್ಸಾಯಿತು ಅಂತ ಬರೀ ಅವರದ್ದೇ ವಿಚಾರ ಮಾಡೋದಲ್ಲ, ಅವರಿಂದ ಹೊರಗಡೆ ಬರಬೇಕು ಅನ್ನೋ ಅಂಶವನ್ನು ತಿಳಿಸಿದರು. ಏನು ಅರ್ಥ ಇದರದ್ದು ಅಂತಂದರೆ ಅಭಿಮಾನ ಇಡಬೇಡಿ ಅಂತಂದಿದ್ದಾರೆ ಅಷ್ಟೇ. ತಂದೆ ತಾಯಿಗಳು ನೋಡ್ಕೊಳ್ಳೇಬೇಕು, ಅದು ಪ್ರತಿಯೊಬ್ಬರ ಜವಾಬ್ದಾರಿ ಹೌದು, ಮಕ್ಕಳನ್ನು ನೋಡ್ಕೊಳ್ಳೇಬೇಕು. ಆದರೆ ಅಭಿಮಾನ ಇಟ್ಕೊಳ್ಬೇಡಿ, ಇವರಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಮಕ್ಕಳಿಗೂ ಹಾಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಹಿಂಗೆ ವಿಚಾರ ಮಾಡಿದರೆ ಸಂಸಾರದಲ್ಲಿ ಬಂದು ಬೀಳ್ತೇವೆ. ವಾನಪ್ರಸ್ಥ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಧರ್ಮಾಚರಣೆಗಳನ್ನು ಏನು ಮಾಡಬೇಕು ಅಂತ ಕೇಳಿದಾಗ ಕಂದಮೂಲ ಫಲೈರ್ ವನ್ಯೈಹಿ, ವಸ್ತುತಃ ಹಿಂದಿನ ಕಾಲದಲ್ಲಿರುವಂತಹ ವಾನಪ್ರಸ್ಥಾಶ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಡಿಗೆ ಹೋಗಬೇಕು, ಅಲ್ಲಿ ಗಡ್ಡೆ ಗೆಣಸು ಮುಂತಾದವುಗಳಲ್ಲಿ ಏನು ಸಿಕ್ಕಿರತ್ತೆ ಅದನ್ನು ಭಕ್ಷಣೆ ಮಾಡಬೇಕು. ಗ್ರೀಷ್ಮ ಋತು ಬಂತು ಅಂತಂದರೆ ಅವಾಗೇನು ಮಾಡಬೇಕು ಅಂತಂದರೆ ಸೂರ್ಯ ಚೆನ್ನಾಗಿ ಮೇಲೆ ಕಾಯ್ತಾ ಇದ್ದಾನೆ ಅಂತಂದರೆ ಪಂಚಾಗ್ನಿ ತಪಸ್ಸು ಮಾಡಬೇಕು, ಅಂದರೆ ಶರೀರವನ್ನು ದಂಡಿಸಬೇಕು ಅಂತ ಅರ್ಥ. ಸುತ್ತ 5 ಅಗ್ನಿಗಳ ಮಧ್ಯದಲ್ಲಿದ್ದು ಸೂರ್ಯನ ತಾಪವು ಒಂದು, 4 ದಿಕ್ಕಿಗೂ 4 ಅಗ್ನಿ, ಮೇಲೆ ಒಬ್ಬ ಅಗ್ನಿ, ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ದೇವರ ಆರಾಧನೆ ಮಾಡಬೇಕು ಮಧ್ಯದಲ್ಲಿದ್ದು. ಬಿಸಿಲಿನಲ್ಲೇ ಫ್ಯಾನ್ ಕೆಳಗೆ ಎ ಸಿ ಹಾಕೊಂಡು ಕೂತ್ಕೊಂಡು ಶೆಕೆ ಅಂತಿರ್ತೀವಿ ನಾವು. ವಾನಪ್ರಸ್ಥಾಶ್ರಮದವರಿಗೆ ವಿಹಿತವಾಗಿರುವಂಥದ್ದು. ಇನ್ನು ಚಳಿಗಾಲದಲ್ಲಿ ಏನು ಮಾಡಬೇಕು ಅಂದರೆ ಕಂಠದವರೆಗೂ ಕೂಡ ನೀರಿರುವಂತಹ ಜಾಗದಲ್ಲಿ ಹೋಗಿ ಮುಳುಗಿರಬೇಕಂತೆ, ಎಷ್ಟು ಚಳಿ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲೂ ಕೂಡ ದೇವರ ಸ್ಮರಣೆಯನ್ನು ಬಿಡಬಾರದು ಅಂತಾರೆ. ಅಕಂಠ ಮಗ್ನಃ ಶಿಶಿರಃ, ತಲೆ ಮುಳುಗಿರಬಾರ್ದು, ಕಂಠದವರೆಗೂ ನೀರಿರಬೇಕು, ಅಲ್ಲಿ ದೇವರ ಧ್ಯಾನವನ್ನು ಮಾಡಬೇಕು. ಇದೆಲ್ಲ ವಾನಪ್ರಸ್ಥಾಶ್ರಮದವರಿಗೆ ವಿಹಿತವಾಗಿರುವಂಥದ್ದು ಅಂತ. ಈಗಿನ ಕಾಲದಲ್ಲಿ ಇಂತಹ ವಾನಪ್ರಸ್ಥಾಶ್ರಮವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವನ ಅನ್ನೋ ಶಬ್ದಕ್ಕೆ ಸಜ್ಜನರ ಸಮೂಹ ಅಂತ ಭಾಗವತದ ಸಪ್ತಮ ಸ್ಕಂದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಾನಪ್ರಸ್ಥಾಶ್ರಮ ಅಂದರೆ ಸಜ್ಜನರ ಸಂಘದಲ್ಲಿದ್ದು ದೇವರ ಆರಾಧನೆ ಮಾಡೋದೇನಿದೆ ಇದೇ ವಾನಪ್ರಸ್ಥಾಶ್ರಮ ಅಂತ ಚಿಂತನೆ ಮಾಡಬೇಕು. ಇನ್ನು ಸನ್ಯಾಸ ಧರ್ಮ, ಸನ್ಯಾಸಿಗಳಿಗೆ ವಿಹಿತವಾಗಿರ್ತಕ್ಕಂತಹ ಧರ್ಮ ಅಂದರೆ ಏನು ಅಂತಂದರೆ ಇವರು ಭಿಕ್ಷಾಟನೆಯನ್ನು ಮಾಡಿಯೇ ಜೀವನವನ್ನು ನಡೆಸಬೇಕು. ನಾವೆಲ್ಲ ಕೇಳ್ತಾ ಇದ್ದೇವಲ್ಲ, ನಾವೆಲ್ಲ ಊಟ ಮಾಡ್ತೇವೆ ಅಂತೀವಿ. ಇವತ್ತು ಆಚಾರ್ಯರು ಬರ್ತಾರೆ, ಊಟಕ್ಕೆ ತಯಾರು ಮಾಡು. ಸನ್ಯಾಸಿಗಳು ಬರ್ತಾರೆ, ಊಟ ತಯಾರಿದೇನಾ ಅನ್ನೋದಿಲ್ಲ, ಭಿಕ್ಷೆ ತಯಾರಾಯ್ತಾ, ಸ್ವಾಮಿಗಳು ಭಿಕ್ಷೆ ಮಾಡಿಕೊಂಡು ಹೋದ್ರ ಅಂತ ಭಿಕ್ಷೆ ಅನ್ನೋ ಶಬ್ದವನ್ನು ಆಡ್ತೇವೆ. ನಮಗೆಲ್ಲ ಆ ಶಬ್ದವನ್ನು ಆಡಿದರೆ ಸಿಟ್ಟು ಬಂದ್ಬಿಡತ್ತೆ ನಮಗೆ. ಏನ್ರಿ ಭಿಕ್ಷೆ ಹಾಕ್ಲಾ ನಿಮಗೆ ಅಂತಂದ್ರೆ ಸಿಟ್ಟು ಬರ್ತದೋ ಇಲ್ಲೋ ಹೇಳ್ರಿ. ಸನ್ಯಾಸಿಗಳಿಗೆ ಅದು ಅತ್ಯಂತ ವಿಹಿತವಾಗಿರುವಂಥದ್ದು. ಅದು ನೋಡಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರ ಮನೆಗೆ ನಾವು ಭಿಕ್ಷೆಗೆ ಹೋಗ್ತೀವೋ ಸನ್ಯಾಸಿಗಳು 7 ದಿನ ಮುಂಚಿತವಾಗಿ ಅವ್ರಿಗೆ ತಿಳಿಸ್ಬೇಕಂತೆ. 7 ದಿನ ಬಿಟ್ಟು ನಿಮ್ಮ ಮನೆಗೆ ನಾವು ಭಿಕ್ಷೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತೇವೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಗೃಹಸ್ಥ ಆಶ್ರಮದಲ್ಲಿರೋರು ಹೇಳಬೇಕು. ಗೃಹಸ್ಥ ಆಶ್ರಮದಲ್ಲಿರೋನು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅದೇ ಅವನ ಧರ್ಮ. ಈಗ ಅದೆಲ್ಲ ನಾವು ಕಾಣ್ತಾ ಇಲ್ಲ. ಇನ್ನು ಪ್ರಸಿದ್ಧವಾದಂತಹ ಶ್ಲೋಕ, ಸನ್ಯಾಸಿಗಳಿಗೆ ಹಿತವಾಗಿರುವಂತಹ ಪ್ರಸಿದ್ಧವಾದಂತಹ ಶ್ಲೋಕ. ದೃಷ್ಟಿಪೂತಂ ನ್ಯಸೇತ್ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಂ ವದೇದ್ವಾಚಂ ಮನಪೂತಂ ಸಮಾಚರೇತ್. ಫಿಲ್ಟರ್, ಪೂತ ಅನ್ನೋ ಶಬ್ದಕ್ಕೆ ಫಿಲ್ಟರ್ ಅಂತ ಅರ್ಥ, ಶೋಧನ ಅಂತ ಅರ್ಥ. ದೃಷ್ಟಿಪೂತಂ ನ್ಯಸೇತ್ಪಾದಂ, ಕಾಲಿಡುವಾಗ ಶೋಧನೆಯನ್ನು ಮಾಡಿ ಕಾಲಿಡಿ, ಫಿಲ್ಟರ್ ಮಾಡಿ ಕಾಲಿಡಿ. ಅಂದರೆ ಏನರ್ಥ ಇದು? ಕಾಲಿಡುವಾಗ ಅಲ್ಲಿ ಕ್ರಿಮಿಗಳು ಕೀಟಗಳು ಇದೆನೋ ಇಲ್ಲೋ ಅಂತ ನೋಡಿಬಿಟ್ಟು ಕಾಲಿಡಿ ಅಂತಾರೆ. ಸನ್ಯಾಸಿಗಳಿಗೆ ಹಿತವಾದದ್ದು, ಎಲ್ರಿಗೂ ಇದೆ, ಸನ್ಯಾಸಿಗಳಿಗೆ ಹೆಚ್ಚು. ಆದ್ದರಿಂದಲೇ ಸನ್ಯಾಸಿಗಳು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ತಾರೆ. ಯಾಕೆ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವಂಥದ್ದು ಅಂತಂದರೆ ಮಳೆಯ ಕಾಲ, ಅದು ವರ್ಷ ಋತು ಎಲ್ಲ ಬಂದಿರತ್ತೆ ನೋಡಿ, ಮಳೆ ಕಾಲದಲ್ಲಿ ನೀರೆಲ್ಲ ಬಿದ್ದು ಅಲ್ಲಲ್ಲಿ ದಾರಿಗಳಲ್ಲೆಲ್ಲ ಕ್ರಿಮಿಗಳು ಕೀಟಗಳು ಉತ್ಪತ್ತಿಯಾಗಿರುತ್ತೆ, ಸಂಚಾರ ಮಾಡುವಂಥ ಜಾಗ. ಇವರು ವಾಹನವನ್ನು ತೆಗೆದುಕೊಂಡು ಕಾಲ್ನಡಿಗೆಯಲ್ಲಿ ಸಂಚಾರವನ್ನು ಮಾಡ್ತಾ ಹೋದರೆ ಅವುಗಳಿಗೆಲ್ಲ ಹಿಂಸೆ ಆಗತ್ತಲ್ವ. ಅವುಗಳಿಗೆ ಹಿಂಸೆ ಮಾಡಬಾರದು ಅಂತಲೇ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವಂಥದ್ದು. ಸನ್ಯಾಸಿಗಳಿಗೆ ಅತ್ಯಂತ ವಿಹಿತ ಇದು. ದೃಷ್ಟಿಪೂತಂ, ಕಣ್ಣನ್ನೆಲ್ಲ ಚೆನ್ನಾಗಿ ಶೋಧನೆ ಮಾಡಿಬಿಟ್ಟು, ಅಂದರೆ ಏನೂ ಇಲ್ಲ ಅಂತಂದ ಮೇಲೆ ಕಾಲಿಡಬೇಕು ಅಂತ. ಜಡ ಭರತರ ಕಥೆಯನ್ನು ಕೇಳ್ತೇವಲ್ವ ನಾವು. ಕಾಲು ಪ್ರತಿಯೊಂದು ಹೆಜ್ಜೆ ನೆಡುವಾಗ ರಹುಗಳನ್ನು ಹೊತ್ಕೊಂಡು ಹೋಗುವಾಗ ಜಿಗಿತಾ ಇದ್ರು ಅಲ್ಲಲ್ಲಿ. ಯಾಕೆ ಅಂದರೆ ಅಲ್ಲೆಲ್ಲ ಇರುವೆಗಳು ಕಾಣ್ತಾ ಇತ್ತಂತೆ, ಜಿಗಿತಾ ಇದ್ರು. ಅವುಗಳಿಗೆ ಹಿಂಸೆ ಮಾಡಬಾರ್ದು ಅಂತ. ಒಬ್ಬರು ಜಿಗಿಯೋದು ಉಳಿದವರಲ್ಲಿ ನಡ್ಕೊಂಡು ಹೋಗೋದು ಮಾಡಿದ್ರೆ ಒಳಗಡೆ ಇರೋ ಪರಿಸ್ಥಿತಿ ಏನು ಅಂತ ವಿಚಾರ ಮಾಡಿ ಅದಕ್ಕೆ ಸಿಟ್ಟು ಬಂತು, ಬೈತಾ ಇದ್ದಾನೆ. ಕೊನೆಗೆ ಜ್ಞಾನೋದಯವನ್ನು ಮಾಡಿದರು ಅಂತ ಕೇಳ್ತೇವೆ.
ದೃಷ್ಟಿಪೂತಂ ನ್ಯಸೇತ್ ಪಾದಂ, ಪಾದ ಇಡುವಾಗ ವಿಚಾರ ಮಾಡಿ ಶೋಧನೆಯನ್ನು ಮಾಡಿ ಇಡಬೇಕು. ವಸ್ತ್ರಪೂತಂಪಿ ಬೇಜಲಂ, ನೀರು ಕುಡಿಯುವಾಗ ಹೇಗೆ ಕುಡಿಬೇಕು, ಹೇಗೆ ಬೇಕೋ ಹಾಗೆ ಕುಡಿಯೋದಲ್ಲ, ಅದನ್ನು ಶೋಧನ ಮಾಡಿ ಕುಡಿಬೇಕು. ಒಂದು ವಸ್ತ್ರವನ್ನು ಹಾಕಿ, ಒಂದು ಉದಾಹರಣೆಗೆ ಒಂದು ದೊಡ್ಡ ಬಿಂದಿಗೆ ಇದೆ ಅಂದ್ಕೊಳ್ಳಿ, ಬಿಂದಿಗೆ ಮೇಲ್ಭಾಗ ಏನಿದೆ ಆ ಭಾಗಕ್ಕೆ ಸರಿಯಾಗಿ ಅದು ಮುಚ್ಚೋ ಹಾಗೆ ಒಂದು ವಸ್ತ್ರವನ್ನು ಹಾಕಿ ನೀರನ್ನು ಶೋಧನ ಮಾಡಿ ಆ ನಂತರದಲ್ಲಿ ಕುಡಿಬೇಕು ಅಂತ ಇದೆ. ಭಿಕ್ಷೆ ಸ್ವೀಕಾರ ಮಾಡುವಾಗ ಯಾವಾಗ ಬೇಕೋ ಅವಾಗ ಕುಡಿಯೋ ಹಾಗಿಲ್ಲ ಮತ್ತೆ ಅವರು. ವಸ್ತ್ರಪೂತಂಪಿ ಬೇಜಲಂ ಸತ್ಯಪೂತಂ ವದೇತ್ವಾಚಂ, ಮಾತನಾಡುವಾಗ ಮಾತನಾಡೋದು ಸತ್ಯ ಹೌದೋ ಅಲ್ಲೋ ಅಂತ ವಿಚಾರ ಮಾಡಿ ಮಾತನಾಡಬೇಕು ಅಂತಾರೆ. ಕೆಲವು ಸರ್ತಿ ನಾವು ಮಾತಾಡ್ತಿರ್ತೀವಿ, ಅದು ಸತ್ಯ ಅಂತ ಅಂದ್ಕೊಳ್ತೀವಿ, ಅದು ಸುಳ್ಳಾಗಿರುತ್ತೆ. ಕೆಲವು ಸರ್ತಿ ಸುಳ್ಳು ಮಾತಾಡ್ತಿರ್ತೀವಿ, ಅದು ಸತ್ಯ ಅಂತ ಅನಿಸುತ್ತೆ. ಎಷ್ಟು ಪ್ರಸಂಗಗಳು, ಅನೇಕ ಪ್ರಸಂಗಗಳಿದೆ ಇದರಲ್ಲಿ. ಎರಡು ಪ್ರಸಂಗವನ್ನು ಗಮನಿಸೋದು ಅಂತಾದರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ವನವಾಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದರು. ಕೈಕೇಯಿಯ ವರದಂತೆ ರಥವನ್ನು ಹತ್ತಿದ್ದಾರೆ ಲಕ್ಷ್ಮಣ, ಸೀತಾ ಹಾಗೂ ರಾಮ. ರಥವನ್ನು ಮುನ್ನಡೆಸ್ತಾ ಇರೋನು ಯಾರು ಅಂದರೆ ಸುಮಂತು. ದಶರಥ ಹೇಳ್ತಾನೆ, ನಾನಿವಾಗಿನ ರಾಜ, ರಥವನ್ನು ತೆಗೆದುಕೊಂಡು ಹೋಗಬೇಡ ನೀನು ಅಂತ. ರಾಮ ಅಂತಾನೆ, ರಥ ಎಷ್ಟು ಸಾಧ್ಯವಷ್ಟು ಬೇಗ ತೆಗೆದುಕೊಂಡು ಹೋಗು ಅಂತ. ನೋಡಿ ಎಂತಹ ಧರ್ಮ ಸಂಕಟ ಅವನಿಗೆ. ರಾಮ ಹೇಳ್ತಿದ್ದಾನೆ ತೆಗೆದುಕೊಂಡು ಹೋಗು, ದಶರಥ ಹೇಳ್ತಿದ್ದಾನೆ ತೆಗೆದುಕೊಂಡು ಹೋಗಬೇಡ ಅಂತ. ಏನು ಮಾಡಬೇಕು? ರಾಮನಿಗೆ ಕೇಳಿಬಿಟ್ಟ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರು ಮಾಡುವವನು ರಾಮನೇ ಅಲ್ವಾ. ರಾಮ ಏನು ಮಾಡಲಿ? ನಾನು ಹೇಳಿದ ಹಾಗೆ ಕೇಳು, ನೀನು ರಥವನ್ನು ತೆಗೆದುಕೊಂಡು ಹೋಗು. ನೀನೇನೋ ಕಾಡಿಗೆ ಹೋಗ್ಬಿಡ್ತೀಯ, ಆಮೇಲೆ ಬಂದ ಮೇಲೆ ನನ್ನನ್ನು ತಾನೇ ಚೆನ್ನಾಗಿ ನಿಂದನೆ ಮಾಡ್ತಾನೆ ಇವನು ದಶರಥ, ನಾನೇನು ಮಾಡಲಿ ಅವಾಗ? ನೋಡಿ ರಾಮ ಏನು ಹೇಳ್ದ ಅಂತಂದರೆ, ಜನ ಗಲಾಟೆ ಮಾಡ್ತಾ ಇದ್ರು, ಅಳ್ತಾ ಇದ್ರು, ರಾಮ ಹೋಗ್ಬೇಡ ಹೋಗ್ಬೇಡ ಅಂತ ಕಿರಿಚ್ತಾ ಇದ್ರಲ್ವಾ. ದಶರಥ ನೀನು ಏನು ಹೇಳಿದ್ಯೋ ನನಗೆ ಕೇಳಿಸ್ಲಿಲ್ಲ ಅಂತ ಸುಳ್ಳು ಹೇಳಿಬಿಡು ಅಂತ ಹೇಳಿಕೊಟ್ಟಂತೆ ರಾಮ. ರಾಮನೇ ಹೇಳಿಕೊಟ್ನಲ್ವ. ಇಂತಹ ಕಥೆಗಳನ್ನ ಕೇಳಿಬಿಡ್ತೀವಿ, ಓ ಸರಿ ಹಾಗಿದೆ ರಾಮನೇ ಹೇಳಿದ್ದಾನೆ, ನಾವು ಸುಳ್ಳು ಹೇಳಿದರೆ ಏನು ತಪ್ಪಿಲ್ಲ ಅಂತ. ಅದಕ್ಕೆ ಬಂದಿದೆ ನೋಡಿ, 1000 ಸುಳ್ಳು ಹೇಳಿ ಆದರೂ ಒಂದು ಮದುವೆ ಮಾಡು ಅಂತ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ಗಮನವೇ ಇಲ್ಲ. ಎಂತಹ ಸಂದರ್ಭದಲ್ಲಿ ಸುಳ್ಳು ಹೇಳಬಹುದು ಅಂತಂದರೆ, ಏನು ಮದುವೆ ನಡೀತಾ ಇದೆ ಅಂದ್ಕೊಳ್ಳಿ, ಒಂದು ಎರಡು ದಿನದಲ್ಲಿ ಮದುವೆ ಇದೆ, ಇವರಿಗೆ ತುಂಬ ಆಪ್ತರು, ಇನ್ನೇನು ಅವರು ಪ್ರಾಣ ಕಳ್ಕೊಟ್ರೆ ಇವ್ರಿಗೆ 10 ದಿನದ ಮೈಲಿಗೆ ಇದೆ ಅನ್ನುವಂತಹ ಪ್ರಸಂಗ ಇದೆ. ಅವರು ಹಾಸಿಗೆ ಹಿಡಿದಿದ್ದಾರೆ. ಅಕಸ್ಮಾತ್ ಅವರು ಏನಾದರೂ ತೀರಿಕೊಂಡ್ರು ಇವ್ರು ಕೇಳ್ತಾ ಇರ್ತಾರೆ, ಮನೆಯ ಯಜಮಾನ ಮಗಳ ಮದುವೆಯನ್ನು ಮಾಡ್ತಾ ಇರುವಂಥ ಯಜಮಾನ ಕೇಳ್ತಾನೆ, ಅಲ್ಲ ಹಾಸಿಗೆ ಹಿಡಿದಿದ್ರಲ್ಲ ಅವ್ರು ಏನಾದರೂ ಆರಾಮಿದ್ದಾರೋ ಇಲ್ವೋ, ಅವರು ಹೋಗಿದ್ದಾರೆ ಅಂತ ಗೊತ್ತಿದ್ರೂ ಇಲ್ಲ ಅವ್ರು ಆರಾಮಾಗಿದ್ದಾರೆ, ನೀವು ಮುಂದುವರೆಸಿ ಅನ್ನಬೇಕು ಅಂತ ಹೇಳಿದ್ದಾರೆ. ಇಂತಹ ಸುಳ್ಳಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ವಿಚಾರ ಮಾಡಿ, ಈಗ ಮದುವೆ ಕಾರ್ಯಕ್ರಮ ಅಂತಂದ ಮೇಲೆ ಅಡಿಗೆಯವ್ರನ್ನ ಮೊದಲೇ ನಿಗದಿಪಡಿಸಿ ಆಗಿರುತ್ತೆ. ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಕನ್ಫರ್ಮ್ ಮಾಡ್ತಾರೆ. ಮನೆ ಮುಂದೆ ಹಂದ್ರಾದಿಗಳನ್ನೆಲ್ಲ ಹಾಕಿಸಿರ್ತಾರೆ. ಕಲ್ಯಾಣ ಮಂಟಪ ಬುಕ್ ಮಾಡಿರಬೇಕು. ಅಡ್ವಾನ್ಸ್ ಕೊಟ್ಟ ಮೇಲೆ ಬುಕ್ ಆಗೋದು, ಸುಮ್ಮನೆ ಬುಕ್ ಆಗಲ್ಲ ಅವೆಲ್ಲ. ಕ್ಯಾನ್ಸಲ್ ಆಯಿತು ಅಂತ ಹೇಳಿದರೆ ಅಡ್ವಾನ್ಸ್ ಕೊಟ್ಟಿರೋದನ್ನ ಮರಳಿ ಹಿಂತಿರುಗಿಸ್ತಾರ ಅವರು? ಖಂಡಿತ ಇಲ್ಲ. ಯಾಕೆಂದರೆ ನೀವು ಬರ್ತೀರಿ ಅಂತ ನಾವು ಬೇರೆಯವ್ರಿಗೆ ಕೊಟ್ಟಿರಲಿಲ್ಲ. ಕಲ್ಯಾಣ ಮಂಟಪ ಬುಕ್ ಆಗ್ತಾಯಿತ್ತು, ನಮ್ಗೆ ಆಸೆ ಅಲ್ವಾ ಅದು, ಹಾಗೆ ನಾವು ಕೊಡೋದಿಲ್ಲ ಅಂತಂತಾರೆ. ಪ್ರತಿಯೊಬ್ಬರು ಹಾಗೆ, ಅಡಿಗೆವರು ಕೊಡೋದಿಲ್ಲ. ನಾವು ಬೇರೆ ಕಡೆ ಹೋಗ್ತಾ ಇದ್ವಿ, ನೀವು ಕರೆದ್ರಿ ಅಂತ ಇಲ್ಲಿ ಬಂದಿದ್ದೀವಿ, ನಾವೇನು ಮಾಡಬೇಕು, ಖಾಲಿ ಅಲ್ವ ಇವತ್ತು, ಕೊಡೋದಿಲ್ಲ ಅಂತಂತಾರೆ. ಇದೆಲ್ಲ ವಿಚಾರ ಮಾಡಿ ಶ್ರೀನಿವಾಸ ಕಲ್ಯಾಣದಲ್ಲೂ ಹೇಳ್ತಾರೆ, 1000 ಸುಳ್ಳು ಹೇಳಿ ಆದರೂ ಒಂದು ಮದುವೆ ಮಾಡೋದ್ರೆ ಇಂತಹ ಸುಳ್ಳಿಗೆ ಅವಕಾಶ ಕೊಟ್ಟಿದ್ದಾರೆ. ಹೇಳ್ತಾರೆ ಸುಳ್ಳು, ಅನಾಹುತ ಸುಳ್ಳು ಹೇಳ್ತಾರೆ. ರಾಮನೇ ಹೇಳ್ಕೊಟ್ನಲ್ವ ಸುಳ್ಳು ಹೇಳು ಅಂತ. ಅದು ಸುಳ್ಳಲ್ಲ. ಅದು ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯ ಮಿತಿ ಕೀರ್ತಿತಂ, ಸಜ್ಜನರಿಗೆ ಹಿತ ಉಂಟಾಗೋದೇನಿದೆಯೋ ಅದು ಸತ್ಯ ಅಂತ ತಿಳಿರಿ ಎಂದಿದ್ದಾರೆ. ಇದು ಹೆಂಗೆ ಸಜ್ಜನರಿಗೆ ಹಿತ ಆಗತ್ತೆ? ರಾಮ ಹೇಳಿಸಿದಂತಹ ಮಾತು ದಶರಥನಿಗೆ ಅದು ಹಿತ. ಯಾಕೆ ಅಂದರೆ ಇವಾಗೇನೋ ರಾಮ ಹೋಗುವಾಗ ದುಃಖ ಆಗತ್ತೆ. ರಾಮ ಎಲ್ಲಿವರೆಗೂ ರಥದಲ್ಲಿ ಕುಳಿತುಕೊಂಡು ದಶರಥನ ಮುಂದೆನೇ ಇರ್ತಾನೋ ಅಲ್ಲಿವರೆಗೂ ದುಃಖ ಆಗ್ತಾನೇ ಇರುತ್ತೆ. ಹೋಗ್ಬಿಟ್ಟ ಅಂದರೆ ಸ್ವಲ್ಪ ದುಃಖ ಪಡ್ತಾನೆ, ಆಮೇಲೆ ತನ್ನ ಕೆಲಸದಲ್ಲಿ ತಾನು ಆಸಕ್ತನಾಗ್ತಾನೆ. ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಉದಾಹರಣೆಗೆ ನಿಮ್ಮ ಮಕ್ಕಳು ಬೆಂಗಳೂರು ನಗರದಲ್ಲಿ ಓದ್ತಾ ಇದ್ದಾರೆ ಅಂದ್ಕೊಳ್ಳಿ, ಕೆಲಸ ಮಾಡ್ತಿರ್ತಾರೋ ಓದ್ತಿರ್ತಾರೆ. ಅಪರೂಪಕ್ಕೆ ಅಂತ ಊರಿಗೆ ಬಂದಿರ್ತಾರೆ. ಏನು ಭಾರಿ ಸಂತೋಷ, ಹಬ್ಬದ ವಾತಾವರಣ. ಊರಿಗೆ ಹೋಗ್ತೇವೆ ಅಂದಾಗ ನೋಡಿ ಶುರು ಆಗುತ್ತೆ, ಮರಣದ ವಾತಾವರಣ ಇರುತ್ತೆ. ಅಯ್ಯೋ ಹೋಗ್ಬಿಡತ್ತೆ ನನ್ನ ಮಗು, ಹೋಗ್ಬಿಡತ್ತೆ ನನ್ನ ಮಗು. ಆ ಮಗು ಎಲ್ಲಿವರೆಗೂ ತಾಯಿಯ ಕಣ್ಮುಂದೆನೇ ಇರುತ್ತೋ ಅಲ್ಲಿವರೆಗೂ ಅಳ್ತಾನೇ ಇರ್ತಾಳೆ, ನನ್ನ ಬಿಟ್ಟು ಹೋಗುತ್ತೆ ಈ ಕೂಸು, ನನ್ನ ಬಿಟ್ಟು ಹೋಗುತ್ತೆ ಅಂತ. ಬಸ್ ಹೋಯ್ತು, ಮಗು ಬಸ್ನ ಹತ್ಕೊಂಡು ಹೋಯ್ತು, ಒಂದು 5 ನಿಮಿಷ ಅಳ್ತಾಳೆ, ಆಮೇಲೆ ತನ್ನ ಕೆಲಸದಲ್ಲಿ ತಾನು ಆಸಕ್ತಳಾಗ್ತಾಳೆ. ಮಗು ಆ ಬಸ್ ಹತ್ಕೊಂಡು ಕೂತಿರೋದು ನೋಡ್ತಾನೇ ಇದ್ರೆ ಅಳ್ತಾನೇ ಇರ್ತಾಳೆ ಇವಳು ಅಲ್ವಾ. ಹಾಗೆ ಸಜ್ಜನಿಗೆ ಹಿತವಾಗುವಂತಹ ಮಾತು ಅಂದರೆ ರಾಮ ಹೇಳಿಸಿದಂತಹ ಮಾತು. ಅದೆಲ್ಲ ವಿಚಾರ ಮಾಡಿ ಶೋಧನೆ ಮಾಡಿ ಮಾತನಾಡಬೇಕು. ಯಾರು ಸನ್ಯಾಸಿಗಳು ಸುಮ್ಮನೆ ಏನೋ ಯಾರೋ ಹೇಳಿದ್ರು ಅಂತ ಹೇಳಿಬಿಡೋದಲ್ಲ. ನೋಡಿ ಎಷ್ಟು ಸನ್ಯಾಸಿಗಳಿಗೆ ವಿಹಿತವಾಗಿರುವಂಥದ್ದು, ಯಾರು ಏನು ವಿಚಾರ ಮಾಡೋದಿಲ್ಲ. ಸತ್ಯಪೂತಂ ವದೇತ್ ವಾಚಂ ಮನಃಪೂತಂ ಸಮಾಚರೇತ್, ಮನಸ್ಸಿಗೆ ಸಮಾಧಾನ ಆಗುವಂತಹ ನಡೆಯನ್ನು ಪ್ರದರ್ಶನ ಮಾಡಬೇಕು. ಆಚರಣೆಗಳು ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಏಕೆಂದರೆ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಯಾವುದು ಧರ್ಮ ಅನ್ನೋದು ಗೊತ್ತೇ ಆಗೋದಿಲ್ಲ. ಪುರಾಣವನ್ನು ಅಥವಾ ವೇದವನ್ನು ಗಮನಿಸೋಣ ಅಂತಂದರೆ ಕೆಲವು ನಶಿಸಿ ಹೋಗಿದೆ, ಸಿಕ್ಕೇ ಇಲ್ಲ ನಮಗೆ.
ಅದನ್ನು ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಧರ್ಮಂ ಜಿಜ್ಞಾಸಮಾನಾನ ಪ್ರಮಾಣಂ ಪರಮಂ ಶ್ರುತಿ. ಧರ್ಮದ ಚರ್ಚೆ ಆಯಿತು, ನಿಮಗೇನು ಜಿಜ್ಞಾಸೆ ಇತ್ತು ಅಂತಂದರೆ, ನಿಮಗೆ ಉತ್ತರ ಸಿಗಲಿಲ್ಲ ಅಂದರೆ ಫಸ್ಟು ನೀವು ಎದರಲ್ಲಿ ಹುಡುಕಬೇಕು ಅಂದರೆ ಪ್ರಮಾಣಂ ಪರಮಂ ಶ್ರುತಿ, ಶ್ರುತಿಯನ್ನು ನೋಡಿ ಅಂತ. ಸಿಗಲಿಲ್ಲ, ಅಲ್ಲಿ ನಿಮಗೆ ಶ್ರುತಿ ನೋಡಿದಾಗ ಅರ್ಥ ಆಗಲಿಲ್ಲ, ತಿಳಿಲಿಲ್ಲ, ಏನು ಮಾಡಬೇಕು? ದ್ವಿತೀಯಂ ಧರ್ಮಶಾಸ್ತ್ರಾಣಿ, ಎರಡನೇ ಒಂದು ಅವಕಾಶ ಇದೆ, ಧರ್ಮಶಾಸ್ತ್ರವನ್ನು ಗಮನಿಸ್ರಿ ಅಂತ. ಧರ್ಮಶಾಸ್ತ್ರ ಅಥವಾ ಕೆಲವರು ಹಿರಿಯರೇನು ಆಚರಣೆ ಮಾಡ್ತಿದ್ದಾರೆ ನೋಡ್ರಿ, ಅವರೆಲ್ಲ ವಿಚಾರ ಮಾಡಿ ಆಚರಣೆ ಮಾಡ್ತಿರ್ತಾರೆ, ಆವಾಗಲೂ ತಿಳಿಲಿಲ್ಲ. ತೃತೀಯಂ ಲೋಕಸಂಗ್ರಹ ಅಂತಂದಿದ್ದಾರೆ, ಲೋಕದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕು, ಅಥವಾ ಅನುಭವಕ್ಕೆ ಏನು ಬರುತ್ತೋ ಅನುಭವವೂ ಒಂದು ಪ್ರಮಾಣ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮನಸ್ಸಿಗೆ ಸಮಾಧಾನ ಆಗುವಂತಹ ನಡೆಯನ್ನು ಪ್ರದರ್ಶನ ಮಾಡಬೇಕು ಸನ್ಯಾಸಿಗಳಾಗಿರುವವರು ಅಂತ ತಿಳಿಸಿಕೊಟ್ಟಿದ್ದಾರೆ. ಪ್ರತಿನಿತ್ಯವೂ ಕೂಡ ಅವರು ಆಚಮನ ಇವುಗಳನ್ನೆಲ್ಲ ಏನು ಮಾಡ್ತಾರೆ, ಧರ್ಮಾಚರಣೆಯನ್ನು ಏನು ಮಾಡ್ತಾರೆ, ಮಾಡುವಾಗ ಆಚರಣೆ ಮಾಡುವಾಗ ನತು ಚೋದನೆಯಾಚರೇತ್ ಅಂತಾರೆ. ನತು ಚೋದನೆಯಾಚರೇತ್ ಅಂತಂದರೆ ಭಯದಿಂದ ಆಚರಣೆ ಮಾಡುವಂಥದ್ದಲ್ಲ, ಇದು ಪ್ರತಿಯೊಬ್ಬರಿಗೂ ವಿಹಿತವಾಗಿರುವಂಥದ್ದು. ಯಾರೋ ಬೈತಾರೆ, ಈ ಸಂಧ್ಯಾ ವಂದನೆ ಮಾಡ್ತಿರ್ತಾರೆ ಮಕ್ಕಳು, ಮಾಡುವಾಗ ನಾನು ಸಂಧ್ಯಾ ವಂದನೆ ಮಾಡಲಿಲ್ಲ ಅಂದರೆ ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯದಿಂದ ಮಾಡ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ನಾನು ಇದನ್ನು ಮಾಡಬೇಕು ಅಂತ ಗಮನದಿಂದ ಮಾಡೋದಿಲ್ಲ. ಹಾಗೆ ಪ್ರತಿಯೊಬ್ಬರೂ ಕೂಡ ಏನು ಧರ್ಮಾಚರಣೆಯನ್ನು ಮಾಡ್ತಾರೋ, ಧರ್ಮಾಚರಣೆಯನ್ನು ಮಾಡುವಾಗ ನತು ಚೋದನೆಯ ಕೃತಿ ಅಂದರೆ ಭಯದಿಂದ ಮಾಡುವಂಥದ್ದನ್ನು ಅದನ್ನು ಪರಿತ್ಯಾಗ ಮಾಡಬೇಕು ಅಂತಾರೆ. ಇನ್ನು ಏಕ ಏವ ಪರೋಹ್ಯಾತ್ಮ ಭೂತೇಶು ಆತ್ಮನ್ಯವಸ್ಥಿತ. ಸನ್ಯಾಸಿಗಳು ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಕಾಣ್ತಾರೆ. ಅವರು ಹೇಗಿದ್ದಾನೆ ಅಂತ ಕಾಣಬೇಕು ಅಂದರೆ ಏಕ ಏವ, ಒಬ್ಬನೇ ದೇವರಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಒಬ್ಬನೇ ಇದ್ದಾನೆ ಅಂದರೆ ಏನರ್ಥ? ಎಲ್ಲ ಕಡೆಗಿರುವಂಥ ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸಕಲ ದೋಷ ದೂರ ಅಂತಲೇ ಚಿಂತನೆ ಮಾಡಬೇಕು. ಅಂಥವರನ್ನೇ ಸನ್ಯಾಸಿಗಳು, ಅಂಥವರನ್ನೇ ಪಂಡಿತರು ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂಥದ್ದು, ಪಂಡಿತರ ಲಕ್ಷಣ ಹೇಳು ಅಂತ ಕೇಳಿದಾಗ ಅರ್ಜುನ, ಕೃಷ್ಣ ಹೇಳ್ತಾನೆ ಇಂಥವರನ್ನ ಪಂಡಿತರು ಅಂತ ಕರೀತಾರೆ. ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಶುನಿ ಎಲ್ಲ ಕಡೆಗೆ ಸಪ್ತಮಿ ವಿಭಕ್ತಿ ಇದೆ. ಶುನಿ, ಶುನಿ ಅಂದರೆ ಶ್ವಾನದಲ್ಲಿ, ಎಲ್ಲ ಕಡೆ ದೇವರಿದ್ದಾನೆ, ಶ್ವಾನದಲ್ಲೂ ದೇವರಿದ್ದಾನೆ. ಶ್ವಪಾಕೆ, ಶುನಿ ಚೈವ ಶ್ವಪಾಕೇಚ. ಶ್ವಪಾಕೆ ಅಂದರೆ ಚಾಂಡಾಲ ಅಂತ ಅರ್ಥ. ಸರಿಯಾಗಿ ಸಂಸ್ಕೃತದ ಪದವನ್ನು ಬಿಡಿಸಿ ಹೇಳಬೇಕು ಅಂದರೆ ಶ್ವ ಅಂದರೆ ನಾಯಿ, ನಾಯಿಯನ್ನು ಅಡಿಗೆ ಮಾಡಿ ಊಟ ಮಾಡುವವ ಅಂತ ಅರ್ಥ. ಎಷ್ಟು ಕೇಳಿದ್ರೆ ವಿಚಿತ್ರ ಅನಿಸುತ್ತೆ ನೋಡಿ. ಮಾಂಸ ಭಕ್ಷಣೆ ಮಾಡ್ತಾನೆ, ಯಾವ ಮಾಂಸ ಅಂದರೆ ನಾಯಿಯ ಮಾಂಸ ಭಕ್ಷಣೆ ಮಾಡುವವನು, ಅವನಲ್ಲೂ ದೇವರಿದ್ದಾನೆ. ಶುನಿಚೈವ ಶ್ವಪಾಕೇಚ ಪಂಡಿತ, ಪಂಡಿತರಲ್ಲೂ ದೇವರಿದ್ದಾನೆ. ಎಲ್ಲ ಕಡೆಗೆ ಸಮಾನವಾಗಿದ್ದಾನೆ ಅಂತ ತಿಳಿಬೇಕು. ಪಂಡಿತರು ವೇದಾಧ್ಯಯನವನ್ನು ಮಾಡಿರ್ತಾರೆ, ಸುಧಾಧ್ಯಯನ ಮಾಡಿರ್ತಾರೆ, ಭಾರಿ ವಿಶೇಷವಾಗಿರ್ತಾನೆ. ಅಲ್ಲಿರುವಂಥ ದೇವ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಚಾಂಡಾಲಲ್ಲಿರುವಂಥ ದೇವ ಗುಣದಲ್ಲಿ ಸ್ವಲ್ಪ ಕಡಿಮೆ, ಹಾಗೆಲ್ಲ ತಿಳಿಬಾರ್ದು. ಸಮಾನವಾಗಿದ್ದಾನೆ ದೇವ. ಅಧಿಷ್ಠಾನದಲ್ಲಿ ವ್ಯತ್ಯಾಸ ಆಗತ್ತೆ ಹೊರತು ದೇವರ ಗುಣದಲ್ಲಿ, ದೋಷ ದೂರತ್ವದ ವಿಷಯದಲ್ಲಿ ಸಮಾನವಾಗಿರುತ್ತೆ ಅಂತ ತಿಳಿಬೇಕು. ಹೀಗೆ ಸನ್ಯಾಸಿಗಳು ಎಲ್ಲರಿಗೂ ವಿಹಿತವಾಗಿರೋದು, ಸನ್ಯಾಸಿಗಳು ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಯಮ ಅಂದರೆ ಏನು, ನಿಯಮ ಅಂದರೆ ಏನು, ಯಾವುದು ಶುದ್ಧಿ ಯಾವುದು ಅಶುದ್ಧಿ, ಭಿಕ್ಷುಗೀತ ಅಂತ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗೀತೆಯೂ ಇದೆ. ಈ ಎಲ್ಲ ಅಂಶಗಳನ್ನು ನಾವು ಸಂಜೆ 5:15 ಸಂಜೆ 5:15 ಇಲ್ಲಿ ಮತ್ತೆ ಪುನಃ ಸೇರೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಗುರುಗಳ ಅಂತರ್ಗತನಾದಂಥ ಕೃಷ್ಣನಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಿತಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣ.